ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತಾರೆ. ಹಾಗಿದ್ರೆ ಬೃಂದಾವನೆಯಲ್ಲಿ ನಾವು ಇವತ್ತು ಬಂದಿರತಕ್ಕಂಥ ಜಾಗದಲ್ಲಿ, ಹೌದು, ಮ್ಯಾಕ್ರೋ SPK ಎಸ್ಟೇಟ್ ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅದು ಬೃಂದಾವನ್ ಎನ್ಕ್ಲೇವ್ ಅಂತಕ್ಕಂಥ ಒಂದು ಲೇಔಟಲ್ಲಿದ್ದೀವಿ. ಈ ಬೃಂದಾವನ್ ಎನ್ಕ್ಲೇವ್ನ ನಾನು ಉದ್ದೇಶಪೂರ್ವಕವಾಗಿ ಗುರುವಾರನೇ ಶೂಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಗುರು ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂಥೇಳಿ. ಬನ್ನಿ, ಇವತ್ತಿನ ಈ ಒಂದು ಲೇಔಟ್ ಎಷ್ಟು ಮುದ್ದಾಗಿದೆ, ಎಷ್ಟು ಸುಂದರವಾಗಿದೆ ಅಂತ ತೋರಿಸ್ತಾ ಹೋಗ್ತೀನಿ. ಹಾಗೆ ನಾನು ವಿಡಿಯೋ ಶೂಟ್ ಮಾಡೋದಂಥ ಅಥವಾ ಪ್ರಮೋಟ್ ಮಾಡೋದಂಥ ಲೇಔಟಲ್ಲೇ ಬಹಳ ಪ್ರೀಮಿಯಮ್ ಆದಂಥ ಅತ್ಯುತ್ತಮವಾದಂಥ ಲೇಔಟ್ ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಈ ಒಂದು ಲೇಔಟ್ನ ನಿಮಗೆ ಇದರ ಮಾಲೀಕರಾದಂಥ ಸಂದೀಪ್ ಸಿಂಗ್ ಅವರು ಪರಿಚಯ ಮಾಡಿಕೊಡ್ತಿದ್ದಾರೆ. ಅವ್ರನ್ನ ವಿಡಿಯೋಗೆ ವೆಲ್ಕಮ್ ಮಾಡೋಣ. ಹಲೋ ಸರ್, ನಮಸ್ಕಾರ. ನಮಸ್ತೆ ಸರ್. ಇವರೇ ಈ ಒಂದು ಲೇಔಟ್ನ ಮಾಲೀಕರಾದಂಥ ಸಂದೀಪ್ ಸಿಂಗ್ ಅವರು ನಿಮಗೆ ಈ ಒಂದು ಲೇಔಟ್ನ ಕಂಪ್ಲೀಟಾಗಿ ಪರಿಚಯ ಮಾಡಿಕೊಡ್ತಾರೆ. ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಭಾಗ್ಯ TV ಬ್ಲಾಗ್ಸಲ್ಲಿ, ಅದರಲ್ಲೂ GRK ಪ್ರಮೋಟರ್ಸ್ ಮೂಲಕ ನೀವು ಈ ಲೇಔಟ್ನ ಜನಕ್ಕೆ ತಲುಪಿಸೋದಕ್ಕೆ ಬಹಳ ಹೆಮ್ಮೆ ಇದೆ. ಆ್ಯಂಡ್ ನನಗಂತೂ ಬಹಳ ಖುಷಿ ಆಯಿತು, ಬಹಳ ಹೆಮ್ಮೆ ಆಯಿತು ನಿಮ್ಮ ಒಂದು ಲೇಔಟ್ನ ನೋಡಿ. ಭಾಳ ಪ್ರೀಮಿಯಮ್ ಆದಂಥ ಲೇಔಟು. ಖಂಡಿತ ಈ ಒಂದು ಲೇಔಟ್ನ ನಮ್ಮ ಜನಕ್ಕೆ ಇಲ್ಲಿ ಯಾಕೆ ಮಾಡಿದ್ರಿ, ಮತ್ತು ಸುತ್ತಮುತ್ತ ಇರತಕ್ಕಂಥ ಅಮ್ಯುನಿಟೀಸ್ ಏನು, ಹಾಗೆ ತಮ್ಮ ಪರಿಚಯ, ತಮ್ಮ ಒಂದು SPK ಎಸ್ಟೇಟ್ಸ್ನ ಪರಿಚಯ, ಈ ಬೃಂದಾವನ್ ಎನ್ಕ್ಲೇವ್ನ ಪರಿಚಯ ಎಲ್ಲನೂ ಪ್ರತಿಯೊಂದನ್ನು ಮಾಡಿಕೊಡ್ಬೇಕು ಸರ್. ಖಂಡಿತ ಮಾಡ್ಕೊಡ್ತೀನಿ ಸರ್. ನಮಸ್ತೆ, ನಾನು ಸಂದೀಪ್ ಸಿಂಗ್, SPK ಎಸ್ಟೇಟ್ಸ್ ಮಾಲೀಕ. ನಾನು ಈ ಬೃಂದಾವನ್ ಎನ್ಕ್ಲೇವು ಇಲ್ಲಿ ಬೆಂಗಳೂರು ಸೌತಲ್ಲಿ ಏನಕ್ಕೆ ಮಾಡಿದ್ವಿ ಅಂತ ನಾನು ನಿಮಗೆ ತಿಳ್ಸಕ್ಕೆ ಬಂದಿದ್ದೀನಿ ನಮ್ಮ ಗಿರೀಶ್ ಅವ್ರ ಮೂಲಕ. ಇದು ಜಾಗ ಬಂದು ಜಿಗಣಿ ಹತ್ರ ಇಂಡ್ಲವಾಡಿ ಅಂತಿದೆ, ಎಲ್ಲಿ ನೆಕ್ಸ್ಟು ವಿಶ್ವದ ಅತಿ ದೊಡ್ಡ 2ನೇ ಕ್ರಿಕೆಟ್ ಸ್ಟೇಡಿಯಮ್ಮು ಇದೇ ತಿಂಗಳು 23ನೇ ತಾರೀಕು ಶಂಕುಸ್ಥಾಪನೆ ಆಗ್ತಾಯಿದೆ. ಇಲ್ಲಿಂದ ಜಸ್ಟ್ 5 ನಿಮಿಷ ಸ್ಟೇಡಿಯಂ ಆಗ್ತಾ ಇರೋದು. ಅದೇ ಜಾಗದಲ್ಲಿ ಈ ಬೃಂದಾವನ್ ಎನ್ಕ್ಲೇವ್ ಇರೋದು. ಮಿಕ್ಕಿದ್ದು ಅಮ್ಯುನಿಟೀಸು, ಈ ಜಾಗ ಎಲ್ಲಿ ಬರುತ್ತೆ, ಇಲ್ಲಿ ಏನಕ್ಕೆ ಮಾಡಿದ್ವಿ, ಪ್ರತಿಯೊಂದು ನಾನು ಡೀಟೇಲಾಗಿ ಗಿರೀಶ್ ಅವ್ರ ಜೊತೆ ತಿಳಿಸ್ಕೊಡ್ತೀನಿ ನಿಮಗೆ. ಸರ್, ಇನ್ನು ಈ ಒಂದು ಬೃಂದಾವನ್ ಎನ್ಕ್ಲೇವ್ ಲೇಔಟ್ ನೋಡೋದಕ್ಕೆ ತುಂಬ ಸುಂದರವಾಗಿದೆ, ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ರ. ರೋಡ್ ಇರ್ಬೋದು, ಅಥವಾ ಗಿಡಗಳಿರ್ಬೋದು, ಸ್ಟ್ರೀಟ್ ಲೈಟ್ ಇರ್ಬೋದು, ಮತ್ತು ಸೈಟ್ನ ನೀವು ವಿಂಗಡಣೆ ಮಾಡಿರ್ತಕ್ಕಂಥ ವಿಧ ಇರ್ಬೋದು, ಎಲ್ಲನೂ ಸಹ ನೋಡೋದಕ್ಕೆ ಕಣ್ಣಿಗೆ ಹಬ್ಬ ಅಂತಲೇ ಹೇಳ್ತೀನಿ. ಈ ಪ್ರೀಮಿಯಮ್ ಅನ್ನೋದಕ್ಕೆ ಒಂದು ಅರ್ಥ ತಂದು ಕೊಡುತ್ತೆ. ಬಟ್ ಒಟ್ಟಾರೆಯಾಗಿ ಎಷ್ಟು ಏಕರಲ್ಲಿ ಮಾಡಿರ್ತಕ್ಕಂಥದ್ದು, ಎಷ್ಟು ಸೈಟ್ಗಳಿದ್ದಾವೆ ಇಲ್ಲಿ ಒಟ್ಟಾರೆಯಾಗಿ? ಸರ್, ಇದು ಬಂದು 3 ಎಕರೆ 8 ಗುಂಟೆ ಜಾಗ ಕನ್ವರ್ಷನ್ ಆಗಿದೆ. ಓಕೆ. BMRDಯಿಂದ ಪ್ಲ್ಯಾನ್ ಅಪ್ರೂವಲ್ ಆಗಿದೆ. ಖಾತಾನು ಫುಲ್ ರಿಲೀಸ್ ಆಗಿದೆ. ಓಕೆ. ಇಂಡಿವಿಜುವಲ್ ಖಾತಾ ಬರುತ್ತೆ? ಇಂಡಿವಿಜುವಲ್ ಖಾತಾ ಆಲ್ರೆಡಿ ರೆಡಿ ಇದೆ ಸರ್. ಓಕೆ. ಒಂದು ಸೈಟು ರಿಜಿಸ್ಟ್ರೇಷನ್ ಆಲ್ರೆಡಿ ಮಾಡಿದ್ದೀವಿ ಸರ್. ಇದರಲ್ಲಿ 50 ಸೈಟ್ ಬರ್ತದೆ. 50 ಸೈಟ್? ಟೋಟಲ್ 50 ಸೈಟ್ ಬರ್ತದೆ. ನೀವು ನೋಡ್ತಾ ಇದ್ದೀರಾ, ಎಲ್ಲ ಸೈಟ್ನು ನೀಟಾಗಿ ಡಿವೈಡ್ ಮಾಡಿದ್ದೀನಿ. ಓಕೆ. 30-40 ಯಾವುದು, 30-50 ಯಾವುದು, ಪ್ರತಿಯೊಂದು ಡಿವೈಡ್ ಮಾಡಿ ಆ ಸೈಟ್ ನಂಬರ್ ಪ್ಲೇಟ್ ಇದೆಯಲ್ಲ, ಆ ನಂಬರ್ ಪ್ಲೇಟ್ ಮೇಲೆ ಮೆನ್ಷನ್ ಮಾಡಿದ್ದೀವಿ ಸೈಟ್ ಡೈಮೆನ್ಷನ್ ಎಲ್ಲಿ ಎಷ್ಟು ಅಂತ. ಬೇರೆ ಕಡೆ ಇರಲ್ಲ, ಬರೀ ಸೈಟ್ ನಂಬರ್ ಇರ್ತದೆ. ಬಟ್ ಜನ ಎಲ್ಲ ಕೇಳ್ತಾ ಇರೋದು ಇದು ಎಷ್ಟು ಡೈಮೆನ್ಷನ್ ಇದೆಷ್ಟು ಅಂತ. ಯಾವುದೇ ಥರ ಕನ್ಫ್ಯೂಷನ್ ಇರಬಾರ್ದು. ಕಸ್ಟಮರ್ ಇಲ್ಲಿ ಬಂದರೆ ಅವರಷ್ಟಕ್ಕೆ ಅವರೇ ನೋಡಿಬಿಟ್ಟು ಅವ್ರ ಸೈಟ್ ನಂಬರ್ನ ಚಾಯ್ಸ್ ಮಾಡಿಕೊಂಡು ಅವ್ರು ನಮ್ಮ ಹತ್ರ ಬಂದು ಹೇಳಿ, ಆ ರೀತಿ ಈ ಬೃಂದಾವನ್ ಎನ್ಕ್ಲೇವ್ನ ಮಾಡಿದ್ದೀನಿ ಸರ್. ಹೌದು. ಬಟ್ ಇನ್ನು ಎಂಟ್ರೆನ್ಸ್ ಇರ್ತಕ್ಕಂಥದ್ದು ಯಾವ ದಿಕ್ಕಿಗೆ ಸರ್? ಅದು ಈಸ್ಟ್ ಫೇಸ್ ಸರ್. ಅದು ಈಸ್ಟ್ ಫೇಸ್ ಇದೆ. ನಮ್ಮ ಆರ್ಚು ಈಸ್ಟ್ ಫೇಸ್ಗಿದೆ. ನಾವು ಈಸ್ಟ್ ಕಡೆನೇ ನಡ್ಕೊಂಡು ಹೋಗ್ತಾ ಇದೀವಿ ಎಲ್ಲರೂ. ಹೌದು. ಈಗ ನಾನು ಕೇಳ್ತಕ್ಕಂಥದ್ದು ಒಟ್ಟಾರೆಯಾಗಿ ಎಷ್ಟು ಸೈಟ್ ಇದೆ ಅಂದರೆ? 50 ಸೈಟ್ ಸರ್. 50 ಸೈಟಲ್ಲಿ ಎಷ್ಟು ಸೇಲ್ ಆಗಿದೆ? ಆಲ್ರೆಡಿ 22 ಸೈಟ್ ಸೇಲ್ ಆಗಿದೆ ಸರ್. ಸೇಲ್ ಆಗಿದೆ. 22 ಸೈಟ್ ಸೇಲ್ ಆಗಿದ್ರೆ ಇನ್ನೂ ಒಂದು ನಿಮಗೆ 28 ಇದೆ. ಆಮೇಲೆ ಇನ್ನೊಂದು ಏನು ಹೇಳ್ಬೇಕಂದ್ರೆ ಸರ್, ನಾನು ಬೇರೆಯವರು JCB ಬಿಟ್ಟಿದ ತಕ್ಷಣ ಲಾಂಚ್ ಮಾಡ್ತಾರೆ. ಹೌದು. ಸರಿನಾ? ನಾನು ಆ ಥರ ಮಾಡಿಲ್ಲ ಸರ್. ಕಂಪ್ಲೀಟ್ ರೆಡಿ ಮಾಡಿ ಖಾತೆ ನನ್ನ ಕೈಗೆ ಬಂದ ಮೇಲೆ ನಾನು ಸೇಲ್ಸ್ ಶುರು ಮಾಡಿದ್ದೆ ಸರ್. ಕಸ್ಟಮರು ಬಂದಿದ ತಕ್ಷಣ ಇನ್ನ ಮೋರಿ ಆಗಿಲ್ಲ, ಇನ್ನ ಡಿವೈಡ್ ಮಾಡಿಲ್ಲ, ಇನ್ನ ಕರೆಂಟ್ ಬಂದಿಲ್ಲ, ಇನ್ನ ಖಾತೆ ಬಂದಿಲ್ಲ, ಏನೋ ನನ್ನ ಹತ್ರ ಕಂಪ್ಲೇಂಟ್ ಹೇಳ್ಬಾರ್ದು. ನಾನೊಂದು ಲೀಗಲ್ ಡಾಕ್ಯುಮೆಂಟ್ ಕೊಟ್ಟರೆ ಅವ್ರು ಯಾವ್ದೊಂದು ಲಾಯರ್ ಹತ್ರ ತೊಗೊಂಡೋದ್ರೆ ಅಲ್ಲಿ ಪ್ರತಿಯೊಬ್ಬರು ಎಸ್ ಅಂದ್ಕೊಂಡೇ ಬಂದಿರೋದು. ಆಲ್ರೆಡಿ ಒಂದು ಸೈಟ್ ರಿಜಿಸ್ಟರ್ ಆಗಿದೆ ಅಂತ ಹೇಳಿದ್ದೀನಿ ಸರ್ ನಿಮಗೆ ಇದರಲ್ಲಿ. ಅದಕ್ಕೆ ಯಾವುದೇ ಥರ ಕಸ್ಟಮರ್ಗೂ ಕನ್ಫ್ಯೂಷನ್ ಇರಬಾರ್ದು. ಫುಲ್ ಟೋಟಲ್ ಡೆವಲಪ್ಮೆಂಟ್ ಮಾಡಿ ನಾನು ಈ ಪ್ರಾಜೆಕ್ಟ್ನ ಲಾಂಚ್ ಮಾಡಿರೋದು ಸರ್. ಓಕೆ. ಎಷ್ಟು ದಿನ ಆಯಿತು ನಿಮಗೆ ಡೆವಲಪ್ ಮಾಡೋದಕ್ಕೆ ಒಂದು ಪ್ರಾಜೆಕ್ಟ್ನ? ಸರ್, ನಾವು ಡೆವಲಪ್ ಮಾಡೋಕ್ಕಿದ್ದನ್ನು ಆಲ್ಮೋಸ್ಟ್ 6 months ಆಯಿತು ಸರ್. ನಮಗೆ 6 months ಆಯಿತು. ಮಳೆಗಾಲ ಆಯಿತು, ಅದರಲ್ಲೂ ನಿಧಾನ ಮಾಡಿಕೊಂಡು ನೀಟಾಗಿ ಮಾಡಿದ್ವಿ ಸರ್. ಯಾರೇ ಇಲ್ಲಿ ಬರಲಿ ಸರ್, ಪ್ರತಿಯೊಬ್ಬರೂ ನೆಕ್ಸ್ಟ್ ಜನ್ರೇಷನ್ ಲೇಔಟ್ ಮಾಡಿದ್ದೀರಾ, ಈ ಥರ ಲೇಔಟ್ ನಾವು ನೋಡೇ ಇಲ್ಲ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮ ಮೋರಿ ಕಾಣ್ತಾ ಇಲ್ಲ, ಈ ಕಂಬ ಹಾಕಿ ಎಲೆಕ್ಟ್ರಿಕ್ ವೈರ್ಸ್ ಕಾಣ್ತಾ ಇಲ್ಲ, ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸರ್. ಎಲ್ಲನೂ ಬಂದು ಕಂಪ್ಲೀಟ್ ಆಗಿ ನೀವು ಬಂದು ಇದು ಮಾಡಿರೋದು, ಅಂಡರ್ಗ್ರೌಂಡೇ ಮಾಡಿರೋದು? ಎಲ್ಲ ಟೋಟಲ್ ಅಂಡರ್ಗ್ರೌಂಡ್ ಸರ್. ಎಲೆಕ್ಟ್ರಿಕ್ಕು ಅಂಡರ್ಗ್ರೌಂಡೇ, ಡ್ರೈನೇಜು ಅಂಡರ್ಗ್ರೌಂಡೇ, ಸ್ಯಾನಿಟರಿನೂ ಅಂಡರ್ಗ್ರೌಂಡೇ, ಪ್ರತಿಯೊಂದು ಅಂಡರ್ಗ್ರೌಂಡ್ ಸಿಸ್ಟಮ್ ಮಾಡಿರೋ ಸರ್ ಇದನ್ನು. ಓಕೆ. ಯಾವುದು ಹೊರಗಡೆ ವೈರೇ ಇಲ್ಲ? ಇಲ್ಲ ಸರ್, ಪೋಲೇ ಇಲ್ಲ. ನೀವು ನೋಡ್ತಾ ಇದ್ದೀರಲ್ಲ ಮೇಲೆ ನೋಡಿ, ಬರೀ ಸ್ಟ್ರೀಟ್ ಲೈಟ್ ಮಾತ್ರ. ಬರೀ ಸ್ಟ್ರೀಟ್ ಲೈಟ್, ಅದು ಗ್ಯಾಲನೈಸ್ಡ್ ಪೋಲ್ ಹಾಕ್ಸಿದ್ದೀನಿ ಸರ್. ಓಕೆ. ಏನು ಅಡ್ವಾಂಟೇಜು
ಸರ್ ರಸ್ಟ್ ಹಿಡಿಯಲ್ಲ. ಹ್ಮ್ ಈಗ ನೀವು ಅಲ್ಲೊಂದು ಪೋಲ್ ನೋಡಿದ ಕಾಣಿಸ್ತಾ ಬಂದು ನಿಮಗೆ, ಅದೆಲ್ಲ MS ಇದ್ರಲ್ಲಿ ಮಾಡಿರೋದು, ಹೌದು. ಆಲ್ರೆಡಿ ರಸ್ಟ್ ಹಿಡಿದಿದೆ. ಓಕೆ. ಇನ್ನು 5-6 ವರ್ಷ ಆದ್ಮೇಲೆ ರಸ್ಟ್ ಹಿಡಿದಾಗ ಬೀಳ್ತದೆ, ಅದೆಲ್ಲ ಇರಬಾರ್ದು ಅಂತ ಹೇಳ್ಬಿಟ್ಟು ಹೇಳ್ದಲ್ಲ ಸರ್, ನೆಕ್ಸ್ಟ್ ಜನರೇಷನ್ ಲೇಔಟ್ ಮಾಡಿ ಥರ ಮಾಡಿದ್ದೀವಿ. ಅದಕ್ಕೆ ಗ್ಯಾಲನೈಸ್ಡ್ ಪೋಲ್ ಹಾಕ್ಸಿದ್ದೀನಿ ಸರ್. ಓಕೆ. ಈ ರೋಡಲ್ಲಿ ಸರ್ ನಾನು ಮಿನಿಮಮ್ 15 ವರ್ಷ ಗ್ಯಾರಂಟಿ ಕೊಡ್ತೀನಿ. ಯಾಕಂತ ಹೇಳಿದ್ರೆ ಎಲ್ಲರೂ ಕಂಬಿನ 4 ಅಡಿಗೆ ಹಾಕ್ತಾರೆ ರೋಡಿಗೆ, ನಾನು 2 ಅಡಿಗೆ ಕಂಬಿ ಹಾಕ್ಸ್ಬಿಟ್ಟು ವೆರಿ ಸ್ಟ್ರೆಂಥಿಂಗ್ ಆಗಿ ಮಾಡಿಸಿದ್ದೀನಿ ಸರ್. ಅದೇ ನಾನು ಮೊದಲೇ ಹೇಳಿದಾಗೆ ಇಲ್ಲಿ ಕಂಪ್ಲೀಟ್ ಒಂದೊಂದು ಎಲಿಮಿನೇಟ್ಸು ಸಹ ತುಂಬ ಚೆನ್ನಾಗಿ ಎನೌನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಮಾತಾಡುತ್ತೆ. ಕಾರಣ ಏನಪ್ಪ ಅಂತಂದರೆ ಒಂದೊಂದು ಕಾರ್ನರು ಸಹ ತುಂಬ ಬ್ಯೂಟಿಫುಲ್ ಆಗಿರ್ತಕ್ಕಂಥದ್ದು. ಈವನ್ ಪಾತ್ವೇ ಇರ್ಬೋದು, ಡ್ರೈನೇಜ್ ಇರ್ಬೋದು, ಅವ್ರು ಹಾಕಿರ್ತಕ್ಕಂಥ ನಂಬರ್ ಪ್ಲೇಟ್ ಇರ್ಬೋದು, ಮತ್ತು ಸೈಟ್ನ ಡಿವೈಡ್ ಮಾಡ್ಬೇಕಾದ್ರೆ ಹಾಕಿರ್ತಕ್ಕಂಥ ಒಂದು ಡಿವೈಡರ್ಸ್ ಏನು ಹೇಳ್ತೀರಾ, ವಾಟ್ ಯು ಕಾಲ್ ದಟ್ ಲೈನ್, ಪಾತ್ವೇ ಸರ್, ಅಷ್ಟೇ ಡಿವೈಡ್ ಮಾಡಿರೋದಿರ್ಬೋದು, ಎಲ್ಲನೂ ಸಹ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬನ್ನಿ, ಈಗ ಎಂಟ್ರೆನ್ಸಲ್ಲಿ ಒಂದು ಒಳ್ಳೆ ಆರ್ಚ್ ಇದೆ, ಅಲ್ಲಿ ಬೃಂದಾವನ್ ಎನ್ಕ್ಲೇವ್ ಅಂತೇಳಿ ಒಳ್ಳೆ ಒಂದು ವರ್ಡಿಂಗ್ಸ್ ಇದೆ, ಅದನ್ನು ನೋಡ್ತಾ ಮತ್ತೆ ನಾವು ಲೇಔಟ್ ಒಳಗಡೆ ಎಂಟ್ರಿ ಆಗೋಣ. ಸರ್, ಇನ್ನು ಬರಬೇಕಾದ್ರೆ ರೋಡ್ ಮಾತ್ರ ಏನು ಹೇಳಂಗೆ ಇಲ್ಲ, ಜಿಗಣಿ ಇಂಡಸ್ಟ್ರಿಯಲ್ ಹಬ್ಬು, ಜೊತೆಗೆ ಒಂದು ಸರ್ಕಲ್, ಏನು ಸರ್ಕಲ್ ಅದು, ಇಂಡಲ್ವಾಡಿ ಸರ್ಕಲ್ಗೆ ಬರ್ತೀವಿ. ಅಲ್ಲಿಂದ ರೈಟ್ ತೊಗೊಂಡು ಬಹಳ ಬೇಗ ಬರ್ಬೋದು. ಬಟ್ ಬರ್ತಾ ಒಂದು ಲೇಔಟು ಸಹ ನೋಡಿದೆ, ಇನ್ನೊಂದು ಲೇಔಟು. ಏನು ಲೇಔಟ್ ಅದು, ಎಂಟ್ರಿ ಹೇಗೆ ಇದಕ್ಕೆ? ಸರ್, ಅದು PSR ಐಕ್ಯಾನ್ ವ್ಯಾಲಿ ಅಂತ ಲೇಔಟ್. ಅದು ಎಂಟ್ರಿ ಅದರಿಂದನೇ ಎಂಟ್ರಿ ಬರಬೇಕು. ಹೌದು. ಈಗ ನೀವು ನೋಡಿರ್ಬೋದು, ಯಾವುದೇ ಲೇಔಟು ಪ್ಲಾನ್ ಅಪ್ರೂವಲ್ ಆಗಿದ್ರೆ ರೋಡು, ಪಾರ್ಕು, CA ಜಾಗ ಇವೆಲ್ಲ ಗೌರ್ಮೆಂಟ್ದೆ ಅದು. ಯಾಕಂದ್ರೆ ನಾವು ಅಷ್ಟೇ, ನಮ್ಮ ರೋಡು, ನಮ್ಮ ಪಾರ್ಕು, CA ಜಾಗ, STRR ಜಾಗ ಗವರ್ನರ್ಗೆ ಬರ್ಕೊಟ್ಟಿದ್ದೀವಿ. ಅದರಿಂದ ಯಾವುದೇ ಥರ ಆ ಲೇಔಟಿಂದ ಈ ಲೇಔಟ್ಗೆ ಹೆಂಗಪ್ಪ ಬರೋದು ಅನ್ನೋದಿಲ್ಲ, ಅದು ಗೌರ್ಮೆಂಟ್ ದಾರಿನೇ. ಆಮೇಲೆ ಗೌರ್ಮೆಂಟ್ ದಾರಿ ಇರೋದಕ್ಕೆ ನಮಗೆ ಅಪ್ರೂವಲ್ ಕೊಟ್ಟಿರೋದು. ದಾರಿ ಇಲ್ಲ ಅಂದ್ರೆ ಸರ್ ಯಾವುದೇ ಥರ ನಿಮಗೆ ಪ್ಲಾನ್ ಅಪ್ರೂವಲ್ ಆಗಲ್ಲ. ಓಕೆ. ಇವಾಗ ನಿಮ್ಮದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳ್ತೀರಾ, ಅಫ್ಕೋರ್ಸ್ ಗೇಟೆಡ್ ಕಮ್ಯುನಿಟಿ. ಈ ರೋಡ್ ಹಿಂಗೆ ಕಂಟಿನ್ಯೂ ಆಗುತ್ತೆ, ನಾಳೆ ಅಲ್ಲಿ ಯಾವ್ದಾದ್ರು ಲೇಔಟ್ ಮಾಡೋ ನೀವು ಸರ್? ಈ ರೋಡ್ ಕಂಟಿನ್ಯೂ ಆಗಲ್ಲ ಸರ್, ಯಾಕಂದ್ರೆ ಮುಂದೆ ಪಾರ್ಕ್ ಇದೆ. ಪಾರ್ಕಿಂದ ರೋಡ್ ಹೋಗಲ್ಲ ಸರ್, ಹೋಗಲ್ಲ. ಓಕೆ. ಅದರಿಂದ ನಿಮಗೆ ಯಾವತ್ತೂ ಇದು ಗೇಟೆಡ್ ಕಮ್ಯುನಿಟಿ ಆಗಿರ್ತದೆ, ಉಳಿಯುತ್ತೆ. ಇನ್ನು ಆರ್ಚ್ ಅಂತ ತುಂಬ ಸೂಪರ್ ಆಗಿ ಮಾಡಿದ್ರ, ಅದರಲ್ಲಂತೂ ನಿಮ್ಮ ಮ್ಯಾಕ್ರೋ SPK ಎಸ್ಟೇಟ್ಸ್ ತುಂಬ ಚೆನ್ನಾಗಿ ಹೈಲೈಟ್ ಆಗ್ತಾ ಇದೆ. ಈ ಒಂದು ಸ್ಥಳಕ್ಕೆ ಬೃಂದಾವನ್ ಎನ್ಕ್ಲೇವ್ ಅಂತ ಹೇಳೋದಕ್ಕೆ ಕಾರಣ ಸರ್, ಬೃಂದಾವನ ಕೃಷ್ಣ ಇದ್ದಿದ್ದ ಜಾಗ. ಆಮೇಲೆ ನಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವರು ಬೃಂದಾವನ ಅಂತ ಬರ್ತದೆ, ಅದಕ್ಕೆ ಮನ್ಸಲ್ಲಿ ಬಂತು ಬೃಂದಾವನ ಇಡೋಣ ಅಂತ, ಅದಕ್ಕೆ ಬೃಂದಾವನ ಅಂತ ಇಟ್ಟಿವಿ ಸರ್. ನಿಜವಾಗ್ಲೂ ಬೃಂದಾವನ್ ಎನ್ಕ್ಲೇವ್ ಅಂತ ಇಡೋದಕ್ಕಿಂತ ನೀವು ಬೃಂದಾವನ್ ಗಾರ್ಡನ್ ಅಂತ ಇಡಬೇಕಾಗಿತ್ತು, ಯಾಕೆಂದ್ರೆ ನಿಮ್ಮ ಲೇಔಟೇ ಕಂಪ್ಲೀಟ್ ಆಗಿ ಒಂದು ಗಾರ್ಡನ್ ಇದೆ ಅಲ್ವಾ? ಹೌದು ಸರ್, ಹೌದು. ಇಲ್ಲಿ ಬಂದಾಗ ಒಳ್ಳೆ ಗಿಡಗಳು, ಅದು ಆ ಗಿಡಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಪ್ರೀತಿಯಿಂದ, ಯಾಕೆಂದರೆ ಅದು ಹಸಿರಿಂದ ನಗ್ತಾ ಇದೆ, ಆ ನಗುನಲ್ಲೇ ಒಂದು ಅರ್ಥ ಇದೆ, ಇದಕ್ಕೆ ತುಂಬ ಚೆನ್ನಾಗಿ ಪೋಷಣೆ ಮಾಡಿದ್ದಾರೆ ಅಂತ. ಈಗ ಇದು ಒಂದು ಎಂಟ್ರೆನ್ಸ್ ವೀಕ್ಷಕರೇ, ತುಂಬ ವಿಶಾಲವಾದಂಥ ರೋಡು. ಎಷ್ಟು ಅಡಿ ರೋಡ್ ಇರ್ತಕ್ಕಂಥದ್ದು ಇದು ಸರ್? ಎಲ್ಲ 9 ಮೀಟರ್ಸ್ ರೋಡೇ ಬರೋದು ಸರ್, ಇದು ಕಂಪ್ಲೀಟ್ 9 ಮೀಟರ್ಸ್. ಯಾಕಂದ್ರೆ ಪ್ಲಾನ್ ಅಪ್ರೂವಲ್ 9 ಮೀಟರ್ಸ್ ರೋಡ್ಗಿಂತ ಕಡಿಮೆ ಕೊಡಲ್ಲ. ಒಳಗಡೆ ಕ್ರಾಸ್ ರೋಡ್ಸ್ ಎಲ್ಲ 9 ಮೀಟರ್ಸ್, ಎಲ್ಲ 30 ಅಡಿ ರಸ್ತೆ, ಎಲ್ಲ 30 ಫೀಟ್ ರೋಡೇ ಸರ್. ಆಮೇಲೆ ಬಂದು ಇಲ್ಲಿ ಈ ಒಂದು ಆರ್ಚಲ್ಲೇ ನೀವು ಒಂದು ವಾಚ್ಮೆನ್ಗೂ ಸಹ ಒಂದು ಜಾಗ ಮಾಡಿದ್ದಾರೆ. ಎನಿ ಟೈಮ್ ವಾಚ್ಮೆನ್ ಇರ್ತಾರೆ, 24/7 ಸೆಕ್ಯೂರಿಟಿ ಇರುತ್ತೆ. ಆಮೇಲೆ CCTV ಕ್ಯಾಮ್ರಾ ವ್ಯವಸ್ಥೆ ಎಲ್ಲ ಇದೆ ಸರ್. ನೋಡಿ, CCTV ಕ್ಯಾಮ್ರಾ ನೀವು ಅಲ್ಲಿ ಕಾಣುತ್ತೆ, 2 ಕ್ಯಾಮ್ರಾ ಇದೆ. ಓಕೆ. ನಾವು ಈ CCTV ಕ್ಯಾಮ್ರಲ್ಲೇ ನೋಡ್ತಾ ಇರ್ತೀವಿ, ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ ಅಂತ. ಈಗ ಕೆಲವೊಂದು ಅಪಾರ್ಟ್ಮೆಂಟ್ ಕಟ್ತಾರೆ, ಕೆಲವೊಂದು ಲೇಔಟ್ ರೆಡಿ ಮಾಡ್ತಾರೆ ವೀಕ್ಷಕರೇ. ಅಲ್ಲಿ ಬಂದು ಏನಾಗುತ್ತೆ, ನೀವು ಬುಕ್ ಮಾಡಬೇಕು, ಎಷ್ಟೋ ವರ್ಷಕ್ಕೆ ಅಥವಾ ತಿಂಗಳಿಗೆ ಡೆವಲಪ್ ಆಗ್ತದೆ. ಇಲ್ಲ ಹಾಗಲ್ಲ, ರೆಡಿ ಟು ಈಟ್ ಕೇಕ್ ಅಂತಾರಲ್ಲ ಆ ರೀತಿಯಾಗಿ. ಯಾಕೆಂದರೆ ನೀವು ಇವತ್ತೇ ಬರ್ಬೋದು, ನೋಡ್ಬೋದು, ಇವತ್ತೇ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡ್ಕೋಬೋದು, ನಾಳೆನೇ ರಿಜಿಸ್ಟರ್ ಮಾಡಿಕೊಂಡು ನಾಡಿದ್ದೇ ಮನೆ ಕಟ್ಬೋದು. ಆ ರೀತಿಯಾಗಿ ಇರ್ತಕ್ಕಂಥ ಒಂದು ಜಾಗ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರು ಮೊದಲೇ ಹೇಳಿದಾಗೆ ಇಲ್ಲಿ ಹತ್ತಿರದಲ್ಲೇ ವಿಶ್ವದ ಅಂದರೆ ನಮ್ಮ ಭಾರತದಲ್ಲ ಅಥವಾ ವಿಶ್ವದಲ್ಲ ಸರ್? ವಿಶ್ವದ ಅತಿ ದೊಡ್ಡ 3ನೇ ಕ್ರಿಕೆಟ್ ಸ್ಟೇಡಿಯಂ ಇದು. ಸ್ಟೇಡಿಯಂ ಇನ್ನೂ ಹೆಸರೇನು ಇಟ್ಟಿಲ್ಲ. ಅದೇ ಸೂರ್ಯ ಸಿಟಿ ಕ್ರೀಡಾಂಗಣ. ಓಕೆ, ಸೂರ್ಯ ಸಿಟಿ ಕ್ರೀಡಾಂಗಣ ಅಂತಾನೆ. ಸೂರ್ಯ ಸಿಟಿ ಎಷ್ಟು ಎಕರೆ ಅದು? ಅದೆಷ್ಟು ಸೈಡ್? ಇಲ್ಲಿಂದ ಅದು 2000 ಎಕರೆ ಸರ್. ಅದು 2000 ಎಕರೆ ಅಂತ ಹೇಳ್ತಾರೆ, ಎಕ್ಸಾಕ್ಟ್ ಗೊತ್ತಿಲ್ಲ ನನಗೆ. ಇಲ್ಲಿಂದ ಜಸ್ಟ್ ಒಂದು 5 ನಿಮಿಷ ಸರ್. 5 ನಿಮಿಷ ಇಷ್ಟು ಡೆವಲಪ್ ಆಗ್ತಕ್ಕಂಥದ್ದು. ಮುಂದೊಂದು ದಿನ ನೀವು ಇಲ್ಲಿ ಜಾಗ ಖರೀದಿ ಮಾಡ್ತೀನಿ ಅಂತಲ್ಲ, ತೊಗೋಬೇಕು ಅಂತ ಥಿಂಕ್ ಮಾಡೋದು ಕಷ್ಟ ಆಗುತ್ತೆ. ಆ ರೀತಿಯಾದಂಥ ಡೆವಲಪ್ಮೆಂಟು ಖಂಡಿತ ಹಾಗೆ ಆಗುತ್ತೆ. ಬನ್ನಿ, ಈಗ ಲೇಔಟ್ ಒಳಗಡೆ ಹೋಗ್ತಾ ಎಡ ಬಲ ಏನೇನಿದೆ ಪರಿಚಯ ಮಾಡಿಕೊಡ್ತೀನಿ. ಇದೊಂದು ಗೇಟೆಡ್ ಕಮ್ಯುನಿಟಿ ಅಂತ ಹೇಳೋದಕ್ಕೆ ನೋಡಿ ಎಷ್ಟು ದೊಡ್ಡ ಗೇಟ್ ಇದೆ, ಸುತ್ತ ಕಾಂಪೌಂಡ್ ಹಾಕಿದ್ದಾರೆ, ಜೊತೆಗೆ ಇಲ್ಲಿ ಪವರ್ ಹೌಸ್ನ ನಿರ್ಮಾಣ ಮಾಡಿದ್ದಾರೆ. ಹೇಳಿ ಸರ್, ಯಾವ ರೀತಿಯಾದಂಥ ಒಂದು ಟ್ರಾನ್ಸ್ಫಾರ್ಮರ್ ಇದು? ಇಡೀ ಲೇಔಟ್ಗೆ ಟ್ರಾನ್ಸ್ಫಾರ್ಮರ್ ಸರ್ ಇದು. ಇಡೀ ಲೇಔಟ್ ಕನೆಕ್ಷನ್ ಇಲ್ಲಿಂದಾನೇ ಎಲೆಕ್ಟ್ರಿಕ್ ಸಪ್ಲೈ ಆಗೋದು ಸರ್. ಓಕೆ. ಎಂಟ್ರೆನ್ಸಲ್ಲಿ ಇಲ್ಲೇ ಮಾಡಿರೋದು ಕಾರಣ ಸರ್? ಅದು ಅಪ್ರೂವಲ್ ಇಲ್ಲೇ ಕೊಟ್ಟಿರೋದು. ಅಪ್ರೂವಲ್ ಎಲ್ಲಿ ಕೊಡ್ತಾರೆ? ಬೆಸ್ಕಾಮಿಂದ ಅಪ್ರೂವಲ್ ಇಲ್ಲೇ ಆಗಿರೋದು. ಓಕೆ, ಸೂಪರ್ ಸರ್. ಇನ್ನು ಇಲ್ಲಿ ಈ ಥರ ಬಾಕ್ಸ್ಗಳು, ಅದು ಎಲೆಕ್ಟ್ರಿಕ್ ಬಾಕ್ಸ್ಗಳು ಬಂದು 1 2 3 4 1 5 6 ನೋಡಿದೆ. ಎಷ್ಟಿದೆ ಸರ್ ಆ್ಯಕ್ಚುಲಿ? ಸರ್ 1 2 3 4 5 ಇದೆ ಸರ್. ಇದೇನಂತ ಹೇಳಿದ್ರೆ
ಈ ಫಿಲ್ಟರ್ ಪಿಲ್ಲರ್ ಬಾಕ್ಸ್ ಇದೆಯಲ್ಲ LT ಫಿಲ್ಟರ್ ಪಿಲ್ಲರ್ ಬಾಕ್ಸು, ಈ ಬಾಕ್ಸು ನೋಡಿ ಈ ವೈರ್ಸ್ ಏನೋಗಿದೆ, ಈ ಎರಡು ಸೈಡ್ ಕನೆಕ್ಷನ್ ಸರ್ ಇದು. ಕನೆಕ್ಷನ್ ತಿರ್ಗಾ ನೀವು ಮುಂದೆನೂ ನೋಡ್ಬೋದು ಇದೇ ಥರ ವೈರ್ ಬಂದಿದೆ. ಆ ಬ್ಲಾಕ್ ಅದು ಆ ಬಾಕ್ಸ್ಗೆ ಕನೆಕ್ಟ್ ಆಗಿದೆ ಸರ್. ಕನೆಕ್ಟ್ ಆಗಿರುತ್ತೆ. ನೀವು ಫ್ಯೂಚರಲ್ಲಿ ರೋಡ್ ತೋಡ್ಬಿಟ್ಟು ಹಾಕೋದು ಅವೆಲ್ಲ ಇಲ್ಲ ಸರ್. ಏನಿಲ್ಲ. ಈ ಆರೆಂಜ್ ಕಲರ್ ಪೈಪ್ ಇದೆಯಲ್ಲ, ಇದು ಬಂದು ನಿಮ್ಮ ಸೈಟಲ್ಲಿ ಇರ್ತದೆ. ನೀವು ಅಲ್ಲಿಂದ ಕೇಬಲ್ ಹಾಕ್ಕೊಂಡು ಇಲ್ಲಿ ಕನೆಕ್ಷನ್ ತೊಗೊಬೋದು ಸರ್. ಎಕ್ಸಲೆಂಟ್. ಏನೇ ಇದ್ರು ಇಲ್ಲೇನೆ ಸಹ ನೀವು ರಿಪೇರಿ ಮಾಡ್ಕೋಬಹುದು, ಕನೆಕ್ಟ್ ಮಾಡ್ಕೋಬಹುದು, ಯಾರಿಗೇನೋ ಡಿಸ್ಟರ್ಬೆನ್ಸ್ ಇಲ್ಲ. ಓಕೆ, ನೋಡಿ ಇವ್ರು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿದರೆ, ಎಷ್ಟು ಚೆನ್ನಾಗಿ ಗೌರ್ಮೆಂಟ್ ಬಿಡಬೇಕಾದಂಥ ಜಾಗನ ಬಿಟ್ಟಿದ್ದಾರೆ ಅನ್ನೋದಕ್ಕೆ ಇದೇ ಕಾರಣ. ಅಲ್ಲಿ ನಿಮ್ಗೆ ಬಂದು CA ಜಾಗನೂ ಇದೆ, ಮತ್ತು ಇಲ್ಲಿ STRR ಸೈಟ್ ಅಂತೇನೂ ಇದೆ. ಏನು ಸರ್ ಇದು STRR ಸೈಟ್? ಇದು ಲ್ಯಾಂಡ್ ಬ್ಯಾಂಕ್ ಸರ್. ಹೇಗೆ ಒಂದು CAಗೆ ಲ್ಯಾಂಡ್ ಬ್ಯಾಂಕ್ ಬಿಡ್ತೀವಿ, ಅದರ ಗೌರ್ಮೆಂಟ್ ಪರ್ಪಸ್ ಯೂಸೇಜ್ಗೆ ಅಂತ STRRದು ಈ ಲ್ಯಾಂಡ್ ಬ್ಯಾಂಕ್ ಬಿಡಬೇಕಾಗತ್ತೆ ಸರ್. ಬಟ್ ಅದು ಎಷ್ಟು ಪರ್ಸೆಂಟ್ ಹೇಗೆ ಲೆಕ್ಕ? 5% ಸರ್. 5% ಪ್ಲಾನ್ ಅಪ್ರೂವಲಲ್ಲೇ ಬರ್ದಿರ್ತದೆ. CA 5%, ಪಾರ್ಕ್ 10%, ಆ ಥರ ಬಂದಿರ್ತದೆ. ಜಾಗನ ಏನಕ್ಕೆ ಯೂಟಿಲೈಸ್ ಮಾಡ್ಕೋತಾರೆ? ಇದು ಗೌರ್ಮೆಂಟ್ ಏನಕ್ಕಾದ್ರೂ ಯೂಟಿಲೈಸ್ ಮಾಡ್ಕೋಬಹುದು ಸರ್. ಪಂಚಾಯತಿ ಬಿಲ್ಡಿಂಗ್, ಪಬ್ಲಿಕ್ ರಿಲೇಟೆಡ್. ಓಕೆ, ಬಟ್ ಯೂಟಿಲೈಸ್ ಮಾಡ್ತಾರಾ, ಮೇಂಟೈನ್ ಮಾಡ್ತಾರಾ? ಹೌದು, ಮಾಡ್ತಾರಲ್ಲ ಸರ್. ತುಂಬ ಡೆವಲಪ್ಮೆಂಟ್ ಆದಾಗ ಒಂದು ಗೌರ್ಮೆಂಟ್ ಆಫೀಸ್, ಫಾರ್ ಎಕ್ಸಾಂಪಲ್ ಇದು BBMP ಲಿಮಿಟ್ ಬಂತು ಅಂದ್ಕೊಳ್ಳಿ, ಒಂದು BBMP ಆಫೀಸ್ ಕಟ್ಕೊತಾರೆ, ಇಲ್ಲ ಬೆಸ್ಕಾಂ ಸ್ಟೇಷನ್ ಬೇಕು, ಒಂದು ಬೆಸ್ಕಾಂ ಆಫೀಸ್ ಕಟ್ಕೊತಾರೆ, ಆ ರೀತಿ. ಓಕೆ, ಬಟ್ ಈಗ ಜನಕ್ಕೆ ನೀವು ಸೈಟ್ ಕೊಡ್ತೀರಾ, ದುಡ್ಡು ಕೊಡ್ತಾರೆ, ಬಟ್ ಗೌರ್ಮೆಂಟಿಗೆ ನೀವು ಈ ಜಾಗ ಕೊಟ್ಟಾಗ ಅವ್ರು ನಿಮ್ಗೆ ಏನು ಕೊಡ್ತಾರೆ? ಈ ಪ್ಲಾನ್ ಅಪ್ರೂವಲ್ ಕೊಡ್ತಾರಲ್ಲ ಸರ್. ಓಕೆ, ಮಾನ್ಯತೆ ಕೊಡ್ತಾರಲ್ಲ ಜಾಗಕ್ಕೆ. ಅದಕ್ಕೋಸ್ಕರ ನೀವು 5% ಅಲ್ಲ ಸರ್. ಈ ಜಾಗ ಏನಂತ ಹೇಳಿದ್ರೆ ಬರೇ ಮಾನ್ಯತೆ ಪಡ್ಕೊಳಕ್ಕಲ್ಲ. ಈಗ ಫಾರ್ ಎಕ್ಸಾಂಪಲ್ ಚಿಕ್ಕ ಲೇಔಟ್ ಮಾಡಿದಾಗ ಏನಾಗುತ್ತೆ ಸರ್, ಅವ್ರಿಗೆ ನಾಗರಿಕ ಸೌಲಭ್ಯಕ್ಕೆ ಜಾಗ ಇರಲ್ಲ, ಏನಾನ ಯೂಟಿಲೈಸೇಷನ್ಗೆ. ಅದಕ್ಕೆ ಅವಾಗ ಈ CA ಜಾಗ, STR ಜಾಗ ಉಪಯೋಗಿಸ್ಕೊಂತಾರೆ ಗೌರ್ಮೆಂಟು. ಸಿವಿಕ್ ಕಮ್ಯುನಿಟಿ ಅದೇ ನಾಗರಿಕ ಸೌಲಭ್ಯಕ್ಕೆ ಸರ್. ಓಕೆ, ನಾಳೆ ಇಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಬರ್ಬೋದು, ಲೈಬ್ರರಿ ಬರ್ಬೋದು, ದೇವಸ್ಥಾನ ಬರ್ಬೋದು, ಏನು ಬೇಕಂದ್ರೂ ಮಾಡ್ಬೋದು ಸರ್. CA ಜಾಗ ಸರ್ ಇದು. ನೀವು ಮೊದಲೇ ಹೇಳಿದಾಗೆ ಈ ಕಡೆನೂ 9 ಮೀಟ್ರು, ಆ ಕಡೆನೂ 9 ಮೀಟ್ರು. ಹೌದು, ಎಲ್ಲ 9 ಮೀಟರ್ ರೋಡೇ ಸರ್. ಇದೆಲ್ಲ 30 ಫೀಟು, ಎಲ್ಲ 30 ಫೀಟ್ ವೈಡ್ ರೋಡೇ ಸರ್. ಓಕೆ, ಇನ್ನು ಇಲ್ಲಿ ನೀವು ಬಂದು ಪ್ರತಿಯೊಂದಕ್ಕೂ ಒಂದು ಸೈಟ್ಗೂ ಚೇಂಬರ್ ಮಾಡಿರ್ತಕ್ಕಂಥ. ಹೌದು ಸರ್. ಅಲ್ವಾ? ಅದು ಸಹ ನಿಮಗೆ ಒಳ್ಳೆ ಕ್ವಾಲಿಟಿ. ರೈನ್ ವಾಟರ್ ಹೋಗೋಕ್ಕೆ ಚೇಂಬರ್ ಸರ್ ಅದು. ಆಮೇಲೆ ಇದು ಮಳೆ ನೀರು ರೋಡಲ್ಲಿ ನಿಂತ್ಕೊಬಾರ್ದು ಅನ್ನೋದಕ್ಕೆ ಸರ್. ಇಲ್ಲಿಂದ ಅದು ನೀರು ಬಂದು ಸೀದಾ ಚೇಂಬರ್ಗೆ ಹೋಗುತ್ತೆ ಸರ್. ಚೇಂಬರ್ಗೆ ಹೋಗುತ್ತೆ. ಮಳೆ ನೀರು ನಿಲ್ಲಲ್ಲ ಸರ್. ಇನ್ನು ಈ ಲೈಟ್ ಕಂಬಗಳು ನೋಡ್ತಾ ಇದ್ನಲ್ಲ, ಮೊದಲೇ ಹೇಳಿದ್ರಿ ತುಂಬ ಒಳ್ಳೆ ಪೋಲ್ಸು ಸರ್ ಇದೆಲ್ಲ ಆ್ಯಕ್ಚುಲಿ. ಬಟ್ ಇಲ್ಲಿ ಇರತಕ್ಕಂಥದ್ದು LED ಲೈಟ್ಸ್ ಹಾಕಿರೋದು, ಸ್ಟ್ರೀಟ್ ಲೈಟ್. ಹೌದು ಸರ್, ಸ್ಟ್ರೀಟ್ ಲೈಟ್. ಇನ್ನು ನೀವು ಹೇಳಿದ್ರಿ ಆಲ್ಮೋಸ್ಟ್ 22 ಸೈಟ್ ಸೇಲ್ ಆಗಿದೆ ಅಂತೇಳಿ, ಇನ್ನು 28 ಸೈಟ್ ಇದೆ ಅಂತ. ಕಾರ್ನರ್ ಸೈಟ್ಸು ಅವೈಲೇಬಲ್ ಇದಾವ? ಇಲ್ಲ ಸರ್. ಯಾವುದು ಕಾರ್ನರ್ ಕೊಡಿ? ಒಂದು 2-3 ಇರಬೇಕಷ್ಟೇ ಸರ್. ಆಮೇಲೆ ಡೈಮೆನ್ಷನ್ನು 30-40, 30-50 ಸರ್. ಎರಡೂ ಇದೆ. ಫಾರ್ ಎಕ್ಸಾಂಪಲ್ 60-40 ಆ ಥರ ಇಲ್ಲ. 60-40 ಇಲ್ಲ, ಅದೇ 30-40 ಎರಡು ತಗೊಂಡ್ರೆ ಡಬಲ್ ಆಗುತ್ತೆ. ಅಲ್ಲ, ಎರಡು ತಗೊಳ್ತೀರಿ ಅಂದ್ರೆ ನೀವು ಕೊಡ್ತೀರಾ? ಅದೇ ಏನಾದ್ರು 30-40 ಅರ್ಧ ಕೊಡಿ, 20-30 ಅಂದ್ರೆ ಕೊಡ್ತೀರಾ? ಆಗಲ್ಲ ಸರ್, ಕೊಡೋಕ್ಕೆ ಆಗಲ್ಲ. ಯಾಕಂದ್ರೆ ಖಾತೆನೇ ಇರಲ್ಲ. ಪ್ಲಾನ್ ಅಪ್ರೂವಲ್ ಮಾಡಿರೋದೇ ಈ ಮೆಜರ್ಮೆಂಟ್ ಡೈಮೆನ್ಷನ್ ಅಂತ. ಪ್ಲಾನ್ ಅಲ್ಲೇ ಮೆಜರ್ಮೆಂಟ್ ಬಂದಿರ್ತದೆ ಸರ್. ಅದನ್ನ ನೀವು ಒಂದಡಿನೂ ಚೇಂಜ್ ಮಾಡೋಕ್ಕಾಗಲ್ಲ. ಓಕೆ, ಇಲ್ಲೇನಿದೇನೋ ಏನೋ ಮಾಡಿದ್ದಾರೆ ಇಲ್ಲಿ ಸರ್. ಇದು ಮೊನ್ನೆ ನಮ್ಮ ಒಬ್ರು ಸ್ನೇಹಿತರು ಬಾಲು ಅಂತ ಸೈಟ್ ತಗೊಂಡ್ರು, ಇಲ್ಲಿ ಮನೆ ಕಟ್ಟಿಸ್ಬೇಕು ಅಂತ ಹೇಳ್ಬಿಟ್ಟು ಅವ್ರು ಬೋರ್ ಹಾಕ್ಸಿದ್ದಾರೆ ಸರ್. ಬೋರ್ ಹಾಕ್ಸಿರೋದು? ಹೌದು ಸರ್, ಬೋರ್ ಬಂದಿದ್ಯಾ? ನೀರು ಬಂದಿದೆ. ಓಕೆ, 2 ಇಂಚ್ ನೀರು ಬಂದಿದೆ ಸರ್. 2 ಇಂಚ್ ನೀರು ಬಂದಿದೆ. 2 ಇಂಚ್ ನೀರು ಬಂದಿದೆ. ಓಕೆ, ಅದಕ್ಕೆ ಪಾಪ ಎಲ್ಲ ರೆಡಿ ಮಾಡಿದ್ರಿ ನೋಡಿ. ಬೋರ್ವೆಲ್ ಹೋದ ತಕ್ಷಣ ಮತ್ತೆ ಇದನ್ನ ನೀವು ರೆಡಿ ಮಾಡಬೇಕಾ? ಇದು ಮನೆ ಕಟ್ತಾರಲ್ಲ, ಮನೆ ಕಟ್ಟಾಗ ಅವ್ರು ರೆಡಿ ಮಾಡಿಸ್ತಾರೆ ಸರ್. ರೆಡಿ ಮಾಡಿಸ್ತಾರೆ. ಅಂತೂ ಈಗ ಇಲ್ಲೊಂದು ಕನ್ಸ್ಟ್ರಕ್ಷನ್ಗೆ ರೆಡಿ ಆಗಿದೆ. ಹೌದು ಸರ್. ಇನ್ನು ಇವತ್ತೇನೋ ನೀವು ಮಾರಾಟ ಮಾಡಬೇಕು ಲೇಔಟು, ತುಂಬ ಪ್ರೀಮಿಯಮ್ ಆಗಿದೆ. ರೋಡು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ, ಗಿಡಗಳನ್ನೂ ತುಂಬ ಚೆನ್ನಾಗಿ ಸಾಕಿದ್ದೀರಾ. ನಾಳೆ ದಿನ ಹೋಗ್ತಾ ಹೇಗೆ ಮೇಂಟೆನೆನ್ಸು ಸರ್? ನಾವು ಇದನ್ನು 3 ಇಯರ್ಸ್ ಮೇಂಟೆನೆನ್ಸ್ ಮಾಡ್ತೀವಿ ಸರ್. ಅದಾದಮೇಲೆ ಅಸೋಸಿಯೇಷನ್ ಇಲ್ಲಿ ಏನೆಲ್ಲ ಸೈಟ್ ತೊಗೊಂಡಿರ್ತಾರೆ ಅವ್ರು ಒಂದು ಅಸೋಸಿಯೇಷನ್ ಮಾಡಿ ಬಿಟ್ಬಿಡ್ತೀವಿ ಸರ್. ಓಕೆ, ಅವ್ರ ಇನ್ಚಾರ್ಜ್ಗೆ ಅವ್ರು ಮಾಡ್ಕೋಬೇಕು. ಈಗ ಅವ್ರದ್ದಾದ್ಮೇಲೆ ಅವ್ರು ಮಾಡ್ತಾರಲ್ಲ ಸರ್. ಅಂದರೆ ಇಲ್ಲಿ ಬಂದು ಈಗ 3 ಇಯರ್ಸ್ ನೀವು ಮೇಂಟೈನ್ ಮಾಡ್ತಿರಲ್ಲ ಸರ್, ಈ ಮೇಂಟೆನೆನ್ಸ್ಗೆ ಅಂತೇಳಿ ಈಗ ಚಾರ್ಜ್ ಇದೆಯಾ ಅಥವಾ ಮುಂದಕ್ಕೆ ಅಸೋಸಿಯೇಷನ್ ಆದ್ಮೇಲೆ ಚಾರ್ಜ್ ಫಿಕ್ಸ್ ಮಾಡ್ತಾರೆ ಹೇಗೆ? ಅವ್ರು ಫಿಕ್ಸ್ ಮಾಡ್ತಾರೆ ಸರ್. ನಾವಿವಾಗ 15,000 ರೂಪಾಯಿ ವರ್ಷಕ್ಕಂತ ತೊಗೊಂತೀವಿ ಅವ್ರ ಹತ್ರ. ಓಕೆ, ಪರ್ ಸೈಟಿಂದ. ಹೌದು, 15,000 ರೂಪಾಯಿ ವರ್ಷಕ್ಕೆ ಇರುತ್ತೆ. ಹೌದು, ಎವ್ರಿಥಿಂಗ್ ಈಸ್ ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಯಾಕಂದ್ರೆ ಕೆಲವರು ಬಂದು ಇದ ಅಂತ ಹೇಳ್ತಾರೆ. ಇಲ್ಲಿ ಬಂದು ಸೈಟ್ ನೋಡ್ಬೇಕಂದ್ರೆ ಅವ್ರಿಗೆ ಎಲ್ಲಾನು ಮೊದಲೇ ತಿಳಿದಿರಬೇಕು. ಸೈಟ್ ತೋರಿಸೋ ಟೈಮಲ್ಲಿ ಎಲ್ಲ ತಿಳಿಸ್ಬಿಡ್ತೀವಿ ಸರ್ ಅವ್ರಿಗೆ. ಇಲ್ಲಿ ಬಂದಾಗ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದೆ ಪ್ರತಿಯೊಂದು ತಿಳಿಸ್ಬಿಡ್ತೀವಿ ನಾವು ಅವ್ರಿಗೆ. ಆಮೇಲೆ ಇನ್ನೊಂದು ವಿಶೇಷ ಏನ್ ಮಾಡಿದೀನಿ ಅಂದ್ರೆ ಸರ್, ಬೆಳಗ್ಗೆ ಇದ್ರೆ ಹೂವಕ್ಕೆ ಓಡಾಡ್ತಾರೆ ಜನ, ಹೂವು ಬೇಕು ದೇವ್ರಿಗೆ. ಅದಕ್ಕೆ ನಾನೇನು ಮಾಡಿದ್ದೀನಿ, ಒಂದು ಮನೆ ಅವ್ರಿಗೆ ಎಂಟ್ರೆನ್ಸ್ಗೆ ಎರಡು ಕೊಟ್ಬಿಟ್ಟಿದ್ದೀನಿ. ಓಕೆ,
ಎರಡು ಸರಿನಾ colour ಅಲ್ಲಿ ಮುಂದೆ ಹೋದ್ರೆ ಅವ್ರಿಗೆ 2 ಓಕೆ ಅವ್ರ ಮನೆ ಮುಂದೆ ಹೂವು ತಗೋಬೋದು. ಅದಕ್ಕೆ ಹೇಳೋದು ಹೂವು ಕೀಳೋಕ್ಕೋಸ್ಕರ ಇಲ್ಲಿ ಸೈಟ್ ತಗೋಬೇಕು ಅಂತ ಹೇಳ್ತೀರಾ ಆಗಿದ್ರೆ. ಪೂಜೆ ಮಾಡಕ್ಕೆ ಹೂವು ಬೇಕೇ ಬೇಕಲ್ಲ ಸರ್. ಓಕೆ ವೆರಿ ಗುಡ್ ಸರ್. ಇರಲಿ ಆ ರೀತಿ ಹೂವು ನಗ್ತಾ ಇದೆ, ಗಿಡನೂ ನಗ್ತಾ ಇದೆ, ಇಲ್ಲಿ ಬಂದವರು ಸೈಟ್ ತೊಗೊಂಡು ಸಂತೋಷವಾಗಿ ನಗ್ತಾರೆ ಅನ್ನೋದ್ರಲ್ಲಿ ಸಂದೇಹನೇ ಬೇಡ, 2 ಮಾತಿಲ್ಲ. ಇನ್ನು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಬರೋದಾದರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಪ್ರೊವೈಡ್ ಮಾಡ್ತೀರಾ ಸರ್? ನೋಡಿ, ಒಂದು 50 ಇಯರ್ಸ್ ಡಾಕ್ಯುಮೆಂಟು ಇದ್ರ ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳ್ತಾರೆ. ಲ್ಯಾಂಡ್ ಅದು 50 ವರ್ಷದ ಡಾಕ್ಯುಮೆಂಟ್ ಫುಲ್ ಪ್ರೊವೈಡ್ ಮಾಡ್ತೀವಿ ಸರ್. ನಿಮಗೆ EC, ಮಿಟೇಷನ್ನು, ಆಕಾರ್ ಬಂದು, ಟಿಪ್ನಿ ಕಾಪಿ, ಸೇಲ್ ಡೀಡ್ಸು, ಕನ್ವರ್ಷನ್ ಕಾಪಿ, ಪ್ಲಾನ್ ಅಪ್ರೂವಲ್ ಕಾಪಿ ಎಲ್ಲ ಕೊಡ್ತೀವಿ ಸರ್. ಏನೇನು ಅಪ್ರೂವಲ್ ತೊಗೊಂಡಿದ್ರೆ ಒಂದು ಲೆವೆಟ್ಗೆ? ಇದು BMRD STRR ಅಪ್ರೂವ್ಡ್ ಸರ್. ಇದು ಅಪ್ರೂವ್ಡ್. STRR ರಿಂಗ್ ರೋಡ್ ಏನಾದ್ರು ಹತ್ರ ಇದೆಯಾ ಇಲ್ಲಿ? ಒಂದು ಜಾಗಕ್ಕೆ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಸರ್ ಅದಕ್ಕೆ ಕನೆಕ್ಟಿವಿಟಿ ಮೇನು. ಕನೆಕ್ಟಿವಿಟಿ ಇಲ್ಲ ಅಂದರೆ ಯಾವ ಜಾಗಕ್ಕೂ ಬೆಲೆ ಬರಲ್ಲ ಸರ್. ಕರೆಕ್ಟ್ ಅಲ್ವಾ? ಈಗ ಕನೆಕ್ಟಿವಿಟಿ ಇದ್ದರೆ ಜನ ಓಡಾಡ್ತಾರೆ. ಅದಕ್ಕೆ ಇಲ್ಲಿಂದ ಜಸ್ಟ್ ಒಂದು 10 ನಿಮಿಷ ಡ್ರೈವಲ್ಲಿ ನಿಮಗೆ STRR ರಿಂಗ್ ರೋಡ್ ಸಿಗುತ್ತೆ. ಸರಿ. ಈ STRR ರಿಂಗ್ ರೋಡ್ ಬಗ್ಗೆ ಗೊತ್ತಾ ಸರ್ ನಿಮಗೆ? ಗೊತ್ತು. ಈ STRR ರಿಂಗ್ ರೋಡ್ ಟೋಟಲ್ ರೌಂಡ್ ಬ್ಯಾಂಗ್ಳೂರ್ಗೆ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕೆ. ಈಗ ನೀವು ಬ್ಯಾಂಗ್ಳೂರ್ ಹೊರವಲಯದಲ್ಲಿ ಹೋಗ್ಬೇಕಂದ್ರೆ ಈ STRR ರಿಂಗ್ ರೋಡ್ ಮೇಲೆ ಹೋಗ್ಬಿಟ್ರೆ STRR ರಿಂಗ್ ರೋಡ್ ನಿಯರ್ ಬೈ ನೆನ್ಮಂಗ್ಲ, ದಾವಸ್ಪೇಟೆ, ನೆನ್ಮಂಗ್ಲ, ದಾವಸ್ಪೇಟೆ, ದೇವನಹಳ್ಳಿ, ಹೊಸಕೋಟೆ, ಹಿಂಗೆ ರೌಂಡ್ ಹೊಡ್ಕೊಂಡು ಹೊಸೂರು, ತಿರ್ಗಾ ಆನೇಕಲ್ಲು, ಹಿಂಗೆ ಬರ್ತದೆ. ತಿರ್ಗಾ ಕನಕಪುರಕ್ಕೆ ಹೋಗುತ್ತೆ. ಹಾಂ. ಇನ್ನು ಜಿಗಣಿ ಇಂಡಸ್ಟ್ರಿಯಲ್ ಹಬ್ ಬಗ್ಗೆ ಹೇಳೋದೇ ಬೇಡ. ಜಿಗಣಿ ನಿಮಗೆ ಗೊತ್ತಲ್ಲ ಸರ್, ಬಯೋಕಾನ್ ತುಂಬ ದೊಡ್ಡ ಕಂಪನಿ. ಆಮೇಲೆ ಓಟೀಸು, ಆಮೇಲೆ ಜಸ್ಟ್ ನಮ್ಮ ಇದರ ಲೇಔಟ್ ಅಟ್ಯಾಚ್ ಸ್ಟ್ರೈಡ್ಸ್ ಫಾರ್ಮಾಸ್ಯೂಟಿಕಲ್ ಇದೆ ಸರ್. ಅಲ್ಲಿ ಒಂದು 2,000 ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ. ನೀವು ನಮ್ಮ ಲೇಔಟ್ ಎಂಟ್ರೆನ್ಸಲ್ಲಿ ನೋಡ್ಬೋದು. ಪ್ರೆಸೆಂಟ್ ನೀವು ಸ್ಟೇ ಆಗ್ಬೋದು, ಆ ರೀತಿ ಇದೆ. ಜನ ಮನೆ ಕಟ್ಕೊಂಡಿದ್ದಾರೆ, ವಾಸ ಆಗಿದ್ದಾರೆ. ನಾಳೆ ಇಲ್ಲಿ ಹೆಂಗಪ್ಪ ಇಲ್ಲಿ ಮನೆ ಕಟ್ಟೋದು ಅಕ್ಕಪಕ್ಕ ಯಾರೂ ಇಲ್ಲ ಅನ್ಕೊಳಂಗೆ ಇಲ್ಲ. ಇಲ್ಲ, ಒಂದು ರೀತಿ ಪ್ರೀಮಿಯಂ ಜೊತೆಗೆ ಏನಾಗ್ತದೆ ಅಂದರೆ ನೀವು ಆರಾಮಾಗಿ ಪೀಸ್ಫುಲ್ಲಾಗಿ ಒಳ್ಳೆ ವೆದರಲ್ಲಿ, ಒಳ್ಳೆ ನೇಚರಲ್ಲಿ, ಅದರಲ್ಲೂ ಈ ಥರ ಸುಂದರವಾದಂಥ ಒಂದು ಜಾಗದಲ್ಲಿ ಮನೆ ಕಟ್ಕೊಂಡಿರೋದಿದೆಯಲ್ಲ, ಅದಕ್ಕೆ ಕೇಳ್ಕೊಂಬಂದಿರಬೇಕು. ಆ ರೀತಿ ಹೇಳಿ ಮಾಡಿಸ್ತಂಥ ಒಂದು ಜಾಗ ಇದು ಸರ್. ಇವಾಗ ಸೈಟು ಬಂದವರು ಖಂಡಿತ ನನಗೊಂದು ಬೇಕೇ ಬೇಕು ಅಂತಾರೆ. ಆ ರೀತಿಯಾಗಿ ಇರ್ತಕ್ಕಂಥ ಒಂದು ಲೇಔಟ್ ನಿಮ್ಮದು. ಬಟ್ ಆದರೂ ಸಹ ನನ್ನ ಕ್ವಶನ್ ಏನಂದರೆ, ಈ ಸುತ್ತಮುತ್ತ ಇರ್ತಕ್ಕಂಥ ಜಾಗಗಳು ಅಥವಾ ಅವ್ರಿಗೆ ಬಂದು ಇಲ್ಲಿ ಸೈಟ್ ತೊಗೊಂಡ್ರಿಗೆ ಆಗತಕ್ಕಂಥ ಅನುಕೂಲಗಳು, ಇದ್ರ ಬಗ್ಗೆ ಹೇಳಿ ಸರ್ ಸ್ವಲ್ಪ ನೋಡೋಣ. ಸರ್ ನೋಡಿ, ಈ ಜಾಗ ಇವತ್ತು ಬೆಂಗಳೂರಿನ ಹಾಟ್ಸ್ಪಾಟ್ ಸರ್. ಹೌದು. ಯಾವ ರೀತಿ ಹಾಟ್ಸ್ಪಾಟ್ ಅಂತ ಹೇಳಿದ್ರೆ, ಜಸ್ಟ್ ಇಲ್ಲಿಂದ 5 ನಿಮಿಷ ದೂರದಲ್ಲಿ ಹೇಳ್ದಲ್ಲ ನಿಮ್ಗೆ ಅವಾಗಲೇ, ವಿಶ್ವದ ಅತಿ ದೊಡ್ಡ 3ನೇ ಕ್ರಿಕೆಟ್ ಸ್ಟೇಡಿಯಂ, ಭಾರತದ ಅತಿ ದೊಡ್ಡ 2ನೇ ಕ್ರಿಕೆಟ್ ಸ್ಟೇಡಿಯಂ 23ನೇ ತಾರೀಕು ಶಂಕುಸ್ಥಾಪನೆ ಆಗ್ತಾ ಇದೆ. ಫಸ್ಟ್. ನೆಕ್ಸ್ಟ್ ಒಂದು ಜಾಗ ಅಪ್ರಿಷಿಯೇಷನ್ ಆಗಬೇಕಂದ್ರೆ ಸರ್, ನಿಮಗೆ ಹೈ ಕನೆಕ್ಟಿವಿಟಿ ಇರಬೇಕು. ಹೈ ಕನೆಕ್ಟಿವಿಟಿಗೆ ರೋಡ್ಸು STRR ರಿಂಗ್ ರೋಡ್ 5 ನಿಮಿಷ ದೂರದಲ್ಲಿದೆ ಸರ್. ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿ 15 ನಿಮಿಷ, ಬೊಮ್ಮಸಂದ್ರ ಮೆಟ್ರೋ ಸ್ಟೇಷನ್ 15 ನಿಮಿಷ, ಆಮೇಲೆ ಹಾಸ್ಪಿಟಲ್ ನಾರಾಯಣ ಹೃದಯಾಲಯ ಜಸ್ಟ್ ಒಂದು 15 ನಿಮಿಷದಲ್ಲಿ ದೂರಿದೆ. ಆಮೇಲೆ ಎಜುಕೇಷನ್ಗೆ ಬಂದರೆ ಸರ್, ತುಂಬ ರಯಾನ್ ಇಂಟರ್ನ್ಯಾಷನಲ್ ಸ್ಕೂಲು, ಇಂಡಿಯನ್ ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲು, ತುಂಬ ದೊಡ್ಡ ದೊಡ್ಡ ಸ್ಕೂಲ್ಸು ಜಸ್ಟ್ ಒಂದು 10 ಕಿಲೋಮೀಟರ್ ರೇಡಿಯಸಲ್ಲಿ ನಿಮ್ಗೆ ತುಂಬ ದೊಡ್ಡ ದೊಡ್ಡ ಸ್ಕೂಲ್ ಸಿಗುತ್ತೆ. ಇಲ್ಲಿಂದ ಜಿಗಣಿ 7 ಕಿಲೋಮೀಟರ್ ಸರ್. 7 ಕಿಲೋಮೀಟರ್. ಆನೇಕಲ್ 4 ಕಿಲೋಮೀಟರ್ ಸರ್. 4 ಕಿಲೋಮೀಟರ್. ಅಂದ್ರೆ ಒಂಥರ ಹೇಳ್ಬೇಕಂದ್ರೆ ಆನೇಕಲ್ಗೂ ಜಿಗಣಿಗೂ ಇರ್ತಕ್ಕಂಥ ಮಧ್ಯ ಭಾಗ ಇದು. ಆಮೇಲೆ ನಿಮ್ಗೆ ಇನ್ನೊಂದು ಸರ್, ಇಲ್ಲಿಂದ ಜಿಗಣಿ 7 ಕಿಲೋಮೀಟರ್ ಅನ್ನಲ್ಲ, ಅದು ಏಷ್ಯಾಸ್ ಬಿಗ್ಗೆಸ್ಟ್ ಗ್ರಾನೈಟ್ ಹಬ್ ಸರ್. ನಾಳೆ ನೀವೇನೋ ಮನೆ ಕಟ್ತೀರಾ ಅಂದರೆ ನಿಮ್ಮ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ನಿಮಗೆ ಗ್ರಾನೈಟ್ ಸಿಗುತ್ತೆ ಇಲ್ಲಿ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಮಕ್ಕಳಿಗೆ ನಾನು ಓಡಾಡಿಸ್ಬೇಕು ಅಂದರೆ ನಾವೆಲ್ಲಿಂದನೋ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಬರ್ತೀವಿ. ಮಕ್ಕಳಿಗೆ ಒಂದು ವೀಕೆಂಡ್ ಹೊರಗಡೆ ಕರ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ ನ್ಯಾಷನಲ್ ಪಾರ್ಕ್ ಹತ್ರನೇ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಇಲ್ಲಿ ಬಂದು ಸೈಟ್ನ ಖರೀದಿ ಮಾಡ್ಬೋದು, ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ನೀವೇ ಬಂದು ಮನೆ ಕಟ್ಕೋಬೋದು. ಅಥವಾ ರೆಂಟಿಗೆ ಮನೆ ಕಟ್ತೀನಿ ಅಂದರೂ ಏನೂ ಚಿಂತೆ ಮಾಡಬೇಡಿ, ಇಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇದೆ. ಯಾಕೆಂದರೆ ಮೊದಲೇ ಹೇಳ್ದಂಗೆ ಜಿಗಣಿನಲ್ಲಿ ಬಹಳ ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ, ಅವರಿಗೆಲ್ಲ ಮನೆಗಳು ರಿಕ್ವೈರ್ಮೆಂಟ್ ಇದೆ ರೆಂಟಿಗೆ, ಎಂಪ್ಲಾಯೀಸ್ಗೆಲ್ಲ. ಅದರಿಂದ ಇಲ್ಲಿ ಎಲ್ಲದಕ್ಕೂ ನಿಮಗೆ ಅವಕಾಶ ಇರತಕ್ಕಂಥದ್ದು. ಬನ್ನಿ, ಈಗ ಇಲ್ಲಿ ಸುಂದರವಾದಂಥ ಪಾರ್ಕ್ ಇದೆ. ಆ ಪಾರ್ಕು ಸಹ ಬರೀ ನೋಡೋದಕ್ಕಷ್ಟೇ ಅಲ್ಲ, ತುಂಬ ಗರ್ಭಿತವಾದಂಥ ಒಂದು ಪಾರ್ಕು, ಅದನ್ನು ನೋಡೋಣ. ಬಟ್ ಹಿಂದ್ಗಡೆ ವಾಟರ್ ಟ್ಯಾಂಕ್ ಇದೆ. ಬಟ್ ಎಷ್ಟು ಲೀಟ್ರ್ ವಾಟರ್ ಟ್ಯಾಂಕು ಮತ್ತು ಯಾವ ರೀತಿಯಾಗಿ ವಾಟರ್ ಸೋರ್ಸ್ನ ನೀವು ಇಲ್ಲಿ ಪ್ರೊಕ್ಯೂರ್ ಮಾಡ್ತಾ ಇದ್ದೀರಾ ಸರ್? ಆಲ್ರೆಡಿ ಒಂದು ಬೋರ್ ಇದೆ ಸರ್, 3 ಇಂಚ್ ನೀರಿದೆ. ವಾಟರ್ ಟ್ಯಾಂಕ್ ಮಾಡಿಸಿದ್ದೀನಿ ಫ್ಯೂಚರ್ಗೆ. 1 ಲಕ್ಷ ಲೀಟ್ರದು ಸರ್ ಅದು. ಮಿನಿಮಮ್ 10 ಎಕರೆಗೆ ಸಪ್ಲೈ ಮಾಡೋಷ್ಟು ವಾಟರ್ ಟ್ಯಾಂಕ್ ಅದು. ಇದನ್ನು ಬರೀ 3 ಎಕರೆಗೆ ಮಾಡಿಸಿದ್ದೀನಿ.
ಬಟ್ ಆದ್ರೂ ಸಹ ಇಲ್ಲಿ ವಾಟರ್ ಟ್ಯಾಂಕ್ ಇದ್ರು ಅಲ್ಲೊಬ್ರು ಬೋರ್ ಹಾಕ್ಸಿರಲ್ಲ, ಯಾಕೆ ಅವ್ರವ್ರ ಇಂಡಿವಿಜುವಲ್ ಹಾಕೋಬೋದಾ? ಅವ್ರವ್ರ ಇಂಡಿವಿಜುವಲ್ ಸರ್. ಇಲ್ಲಿ ರಿಸ್ಟ್ರಿಕ್ಷನ್ಸ್ ಏನಾದ್ರು ಇದೆಯಾ ನಿಮಗೆ ಮನೆ ಕಟ್ಟುವವರಿಗೆ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇದೆ? ಇಲ್ಲ, ರಿಸ್ಟ್ರಿಕ್ಷನ್ಸ್ ಯಾಕೆ ಸರ್, ಇದು ಅಪ್ರೂವ್ಡ್ ಲೇಔಟ್ ಗೌರ್ಮೆಂಟಿಂದ ಆಗಿರೋದು. ರಿಸ್ಟ್ರಿಕ್ಷನ್ಸ್ ಯಾಕೆ, ಎಲ್ಲದಕ್ಕೂ ಪರ್ಮಿಷನ್ ತೊಗೊಂಡು ಮಾಡ್ಬೇಕಷ್ಟೇ. ಓಕೆ, ಹೌದು. ಓಕೆ, ಆಯಿತು. ಇನ್ನು ವಾಟರ್ ಬಂದು ಅವ್ರೇನು ಬೋರ್ ಹಾಕ್ಬೇಕಂತೇನಿಲ್ಲ, ಹಾಗೆ ಇದರಲ್ಲೇ ಮೇಂಟೈನ್ ಆಗುತ್ತೆ. ಅವರೊಂದು ವಾಟರ್ ಟ್ಯಾಂಕ್ ಇಟ್ಕೊಂಡ್ರೆ ಸಾಕು ಮನೆ ಮೇಲೆ. ಹೌದು. ಎಸ್, ಬನ್ನಿ. ಹಾಗಿದ್ರೆ ಈಗ ಪಾರ್ಕು ನೋಡ್ತಾ ಇದ್ದೀರಾ, ತುಂಬ ವಿಶಾಲವಾಗಿದೆ. ಒಳ್ಳೆ ವಾಕಿಂಗ್ ಟ್ರ್ಯಾಕ್ ಇರ್ತಕ್ಕಂಥ ಜಾಗ. ನಿಮ್ಗೆ ವಾಕಿಂಗ್ ಮಾಡೋದಕ್ಕೂ ಎಲ್ಲೂ ಹೋಗೋದು ಬೇಡ. ಈ ಗೇಟ್ ಒಳಗಡೆ ಬಂದುಬಿಟ್ರೆ ನಿಮಗೆ ಸ್ವರ್ಗದಂಥ ಒಂದು ಫೀಲ್ ಆಗೋದಂತೂ ಗ್ಯಾರಂಟಿ. ಸುತ್ತಮುತ್ತ ಲೇಔಟ್ ಅವರು ಸರ್ ಇಲ್ಲಿಗೆ ವಾಕಿಂಗ್ ಬರ್ತಾರೆ. ಸಾಯಂಕಾಲ ಆದರೆ ಮಕ್ಕಳಾದ್ರೆ ಅಲ್ಲಿ ಆಟ ಆಡ್ತಾ ಇರ್ತಾರೆ. ಓಕೆ, ಸಾಯಂಕಾಲ ಬಂದರೆ ಎಲ್ಲ ವಯಸ್ಸಾಗಿರೋರು ಅಲ್ಲಿಂದ ನಡ್ಕೊಂಡು ಇಲ್ಲಿ ಬರ್ತಾರೆ, ಇಲ್ಲಿ ವಾಕ್ ಮುಗಿಸ್ಕೊಂಡು ಹೋಗ್ತಾರೆ. ಸೂಪರ್. ಆಮೇಲೆ ಅಲ್ಲೇನೋ ಎಕ್ಸಸೈಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಬನ್ನಿ ಅದನ್ನು ನೋಡೋಣ. ಸಂದೀಪ್ ಅವರೇ, ಹೇಳಿ ಸರ್. ನಿಮಗೆ ದೇಶಾಭಿಮಾನ ಭಾಷಾಭಿಮಾನ ಎರಡೂ ಇದೆ. ಇಲ್ಲಿ ನೋಡಿದ್ರೆ ನಮ್ಮ ಕರ್ನಾಟಕದ ಬಾವುಟದ ಬಣ್ಣ ಹಾಕಿದ್ದೀರಾ, ಅಲ್ಲಿ ಕಂಪ್ಲೀಟಾಗಿ ಮಹನೀಯರ ಚಿತ್ರಗಳನ್ನ ಹಾಕಿದ್ದೀರಾ, ತುಂಬ ಒಳ್ಳೆ ಭಗವದ್ಗೀತೆದೆಲ್ಲ ಶ್ಲೋಕಗಳು ಬರೆದಿದ್ದೀರಾ. ಏನು ಸಮಾಚಾರ, ಏನು ವಿಶೇಷ ಇದ್ರದ್ದೆಲ್ಲ? ಸರ್ ಏನಂತ ಹೇಳಿದ್ರೆ, ಈ ಚಿತ್ರಗಳು ಬರೀ ಚಿತ್ರಗಳಲ್ಲ ಸರ್, ಇದು ಜನ ಇದನ್ನ ನೋಡಿ ಕಲಿಬೇಕು ಅಂತ. ಕಲಿಬೇಕು, ಇನ್ಸ್ಪಿರೇಷನ್ ನೋಡಿ. ಅಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾರೆ, ಅವ್ರದ್ದು ಒಂದೇ ಸ್ಲೋಗನ್ ಇದ್ದಿದ್ದು, ಜೈ ಜವಾನ್ ಜೈ ಕಿಸಾನ್. ಹೌದು. ನಮ್ಮ ಅಬ್ದುಲ್ ಕಲಾಂ ಅವರು ಇದ್ದಾರೆ, ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಲೇಬೇಕು, ನಾನೇನು ಜಾಸ್ತಿ ಹೇಳ್ಕೊಳೋದಿಲ್ಲ. ನಮ್ಮ ಅಂಬೇಡ್ಕರ್ ಸರ್ ಇದ್ದಾರೆ. ಅಂಬೇಡ್ಕರ್ ಸರ್ದು ಏನಕ್ಕೆ ಚಿತ್ರ ಹಾಕಿದೆ ಅಂದರೆ ಸರ್, ಅಂಬೇಡ್ಕರ್ ಸರ್ ಥರ ಎಲ್ಲರೂ ಆಗಬೇಕು ಸರ್. ಎಷ್ಟೇ ಕಷ್ಟ ಬಂದ್ರೂ ಅವ್ರ ವಿದ್ಯಾಭ್ಯಾಸ ನಡ್ಕೊಂಡೇ ಹೋಯ್ತು ಸರ್. ಕರೆಕ್ಟ್ ಅಲ್ವಾ? ಹೌದು. ಹಾಂ. ಆಮೇಲೆ ಈ ಜಿಮ್ ಐಟಮ್ ಏನಕ್ಕೆ ಹಾಕ್ಸಿದೆ ಅಂದರೆ ಸರ್, ಹೆಲ್ತ್ ಇಸ್ ವೆಲ್ತ್ ಅಂತಾರೆ. ಮೊದಲು ಪ್ರಾಮುಖ್ಯ ಹೆಲ್ತ್ ಕೊಡಿ ಅಂತಾರೆ ಎಲ್ಲರೂ. ಅದರಿಂದ ಒಂದು ಜಿಮ್ ಇರಲಿ ಅಂತೇಳ್ಬಿಟ್ಟು ಮಾಡಿದೆ ಸರ್ ಇದನ್ನು. ಎಕ್ಸಲೆಂಟು. ನಾವು ಒಂದು 2 ನಿಮಿಷ ಜಿಮ್ ಮಾಡ್ದಂಗೆ ಆಯಿತು. ಒಳ್ಳೆ ಕ್ವಾಲಿಟಿ ಎಕ್ವಿಪ್ಮೆಂಟ್ಸ್ ಹಾಕಿದ್ದೀರಾ, ಸಾಕು. ಇಷ್ಟು ಈ ನೇಚರಲ್ಲಿ ಈ ರೀತಿಯಾಗಿ ಒಂದು ಎಕ್ಸಸೈಸ್ ಮಾಡಿಕೊಂಡ್ರೆ ಒಳ್ಳೆ ಬ್ರೀತಿಂಗ್ ಎಕ್ಸಸೈಸ್ ಆಗುತ್ತೆ. ಜೊತೆಗೆ ತುಂಬ ಜನ ಸಿನಿಮಾ ಸ್ಟಾರ್ಸು ಬಿಡಿಸಿದ್ದಾರೆ ಅಲ್ಲಿ. ನಮ್ಮ ರಾಜ್ಕುಮಾರ್ ಅವರು, ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್, ಅಂಬರೀಷ್ ಎಲ್ಲರನ್ನೂ ಬಿಡಿಸಿದ್ದಾರೆ. ಏನು ಸಮಾಚಾರ ಸರ್? ನೀವು ಸರ್ ಅವರೆಲ್ಲ ನಮ್ಮ ಕನ್ನಡಕ್ಕೆ, ಕರ್ನಾಟಕಕ್ಕೆ ತುಂಬ ಕೊಡುಗೆ ಕೊಟ್ಟವರು ಸರ್. ಅವರುಗಳು ಬಾಯಲ್ಲಿ ಕನ್ನಡ ಮಾತನ್ನು ಕೇಳೋದೇ ಚಂದ ಸರ್ ಅಲ್ವಾ? ಹೌದು ಸರ್. ಆ ರೀತಿ ಇರೋದ್ರಿಂದ ತುಂಬ ಚೆನ್ನಾಗಿದೆ. ನಮ್ಮ ನೋಡಿ ಸಂಗೊಳ್ಳಿ ರಾಯಣ್ಣ ಅವರು, ಶಿವಾಜಿ ಮಹಾರಾಜ್ ಅವರು, ನೀವು ಮೊನ್ನೆ ನೋಡಿರಬೇಕು ಆಪರೇಷನ್ ಸಿಂಧೂರ್ ಆದಾಗ ನಮ್ಮ 3 ಜನ ಮಹಿಳೆಯರು ಹೇಗೆ ಆಪರೇಷನ್ನ ಮಾಡಿದ್ರು ಅಂತ. ಅದಕ್ಕೆ ಸೋಫಿಯಾ ಕುರೇಶಿ ಮೇಡಮು, ಆಮೇಲೆ ನಮ್ಮ ಓಮಿಕಾ ಸಿಂಗ್ ಅವರು, ಎಲ್ಲಾರನ್ನೂ ಒಂದು ಪ್ರೇರಣೆ ಬರಲಿ ಅಂತ ಇದೊಂದು ಚಿತ್ರಗಳನ್ನೆಲ್ಲ ಬಿಡಿಸ್ತೆ ಸರ್. ಖಂಡಿತ ಸರ್. ಇದು ಬರೀ ಗೋಡೆ ಅಲ್ಲ, ಬರೀ ಬಣ್ಣ ಅಲ್ಲ. ಇಲ್ಲಿ ತುಂಬಾ ಬಲಿದಾನಗಳು, ತುಂಬಾ ಸ್ಯಾಕ್ರಿಫೈಸ್, ತ್ಯಾಗಗಳು. ಆಮೇಲೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಆಮೇಲೆ ಬಂದು ಸ್ವಾಮಿ ವಿವೇಕಾನಂದ ಅವರು, ಕೃಷ್ಣರಾಜ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರು. ಇವರು ಇದಕ್ಕೆ ಇವತ್ತು ನಮ್ಮ ಕರ್ನಾಟಕ ಆಗಲಿ ಸರ್ ತುಂಬಾ ಮುಂದೆ ಬಂದಿರೋದು. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಮೈಸೂರು ಲ್ಯಾಂಪ್ಸ್, ಕೆಂಪೇಗೌಡ, ಅದೇ ಅನ್ಕೊಂಡೆ ಎಲ್ಲಪ್ಪ ನಾಡಪ್ರಭು ಕೆಂಪೇಗೌಡರು ಅಂತ ಇರ್ಲೇಬೇಕಲ್ಲ ಸರ್. ಬೆಂಗಳೂರಲ್ಲಿ ಒಂದು ಒಳ್ಳೆ ಲೇಔಟ್ ಇದ್ವಿ, ಕೆಂಪೇಗೌಡರು ಕಾಣಲಿಲ್ವಲ್ಲ ಅಂತ ಅನ್ಕೊಂಡೆ. ಕೆಂಪೇಗೌಡರು ಮರೆಯಕ್ಕಾಗಲ್ಲ ಸರ್. ನಮ್ಮ ವಿಶ್ವೇಶ್ವರಯ್ಯರು ಇದ್ದಾರೆ ನೋಡಿ ಇಲ್ಲಿ. ಮೇರು ನಟ ರಾಜ್ಕುಮಾರ್, ಅಂಬರೀಷ್ ಹಾಗೂ ವಿಷ್ಣುವರ್ಧನ್ ಅವರ ಚಿತ್ರಗಳು. ಇದೇನಿದೆ ಹಟ್ಟು ಕುತ್ಕೊಳ್ಳೋದಕ್ಕ? ಸರಿ, ಏನಂದ್ರೆ ಸ್ವಲ್ಪ ಸೀನಿಯರ್ ಸಿಟಿಸನ್ಸು ವಾಕಿಂಗ್ ಮಾಡ್ಕೊಂಡು ಬಂದಿಲ್ಲಿ ಕೂತ್ಕೊಂಡು ಅವ್ರದ್ದು ಕಷ್ಟ ಸುಖಗಳೆಲ್ಲ ಮಾತಾಡ್ಕೊಂಡು ಯೋಗ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದೊಂದು ಹಟ್ಟು ಮಾಡಿಸಿದೆ ಸರ್. ಓಕೆ, ಇದು ಕಂಪ್ಲೀಟ್ ಆಗಿದೆ. ಇನ್ನೂ ಏನಾದ್ರು ಮಾಡಬೇಕಾದ್ರೆ ಬಣ್ಣ ಬಳಿಬೇಕಾ? ಏನಿಲ್ಲ, ಒಂದು ಸ್ವಲ್ಪ ಬಣ್ಣ ಬಳಿಬೇಕಷ್ಟೇ ಸರ್. ಬಿನ್ನೇನಿಲ್ಲ, ತಣ್ಣಗಿದೆ ವೀಕ್ಷಕರೇ. ಹಾಂ ಸರ್. ಆರಾಮಾಗಿ ಇಲ್ಲಿ ಬಂದು ಒಂದು ಪುಸ್ತಕ ಓದ್ಬೋದು, ಅದು ಆಧ್ಯಾತ್ಮಿಕದಾಗ್ಬೋದು, ಮತ್ತು ಯಾವ್ದಾದ್ರು ಇತ್ತೀಚೆಗೆ ಬುಕ್ಸ್ ಓದೋದು ಕಮ್ಮಿ ಆಗ್ಬಿಟ್ಟಿದೆ. ಬಟ್ ಈ ಥರ ಮೊಬೈಲಲ್ಲೇ ಓದ್ತಾರೆ ಸರ್ ಇವಾಗ. ಏನಿದ್ರು ಹೌದು, ಮೊಬೈಲಲ್ಲಿ ಓದಕ್ಕೆ ಶುರು ಆಗ್ಬಿಟ್ರು. ಮೊಬೈಲ್ ಬಂದು ಎಷ್ಟೋ ವಸ್ತುಗಳು ಮಾಯವಾಗೋಯ್ತು ಸರ್. ಬಟ್ ಏನಪ್ಪ ಅಂದರೆ ಈ ಥರ ಒಂದು ಜಾಗದಲ್ಲಿ ಬಂದು ವಿಶ್ರಾಂತಿ ಪಡೋದು, ಒಂದು ಬುಕ್ ಓದೋದು, ಅಥವಾ ನೀವು ಬಂದು ನಿಮ್ಮ ಲ್ಯಾಪ್ಟಾಪ್ ತೊಳೆ ಇಟ್ಕೊಂಡು ಆರಾಮ ಕೆಲಸ ಮಾಡೋ ರೀತಿಯಾಗಿ ಇರ್ತಕ್ಕಂಥ ಜಾಗ. ಅಲ್ಲೊಂದು ಫ್ಲಾಗು ಸಹ ಹಾಕಿದ್ರಿ. ಬಟ್ ಅದೇನು ಫ್ಲಾಗ್ ಹಾಕೋಣ ಅಂತ? ಭಾರತ ಧ್ವಜನ ಅಥವಾ ಎರಡು ನಮ್ಮ ಧ್ವಜಾನೇ ಅಲ್ವಾ ಸರ್? ಹೌದು, ಎರಡು ನಮ್ಮ ಧ್ವಜಾನೇ. ಫಸ್ಟ್ ನಾವು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಫ್ಲಾಗ್ ಹಾಸ್ಟಿಂಗ್ ಮಾಡಿದ್ವಿ. ಆಮೇಲೆ 26 ಜನವರಿಗೆ ಫ್ಲಾಗ್ ಹಾಸ್ಟ್ ಎರಡಕ್ಕೂ ಯೂಟಿಲೈಸ್ ಮಾಡ್ಕೊತೀರಾ? ಮಾಡಬೇಕಲ್ಲ ಸರ್, ಜನಕ್ಕೆ ದೇಶಾಭಿಮಾನ ಇರಬೇಕು ಮೊದಲು. ಓಕೆ, ನೋಡಿ ಎಲ್ಲನೂ ಇಲ್ಲೇ ನೀವು ಸೆಲೆಬ್ರೇಟ್ ಮಾಡ್ಬೋದು ಆರಾಮಾಗಿ. ಇವರು ಒಂದು ಆಂಪಿ ಥಿಯೇಟರ್ ಒಂದು ಇಲ್ಲ ನೋಡಿ, ಅದೊಂದು ಮಾಡಿಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ದೊಡ್ಡದಿದ್ದು ಬಿಟ್ಟಿದ್ರೆ ಸರ್ ಜಾಗ, ಅದನ್ನು ಮಾಡಿಬಿಡ್ತಿದ್ದೆ. ಆಂಪಿ ಥಿಯೇಟರ್ ಇದ್ರೆ ಇಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಮಕ್ಕಳ ಆಟ ಆಡೋಕ್ಕೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾನು ನೀಟಾಗಿ ಮಾಡಿದ್ದೀನಿ ಸರ್ ಈ ಕಡೆ. ಹೌದು, ಎಲ್ಲದಕ್ಕೂ ಚೆನ್ನಾಗಿದೆ ವೀಕ್ಷಕರೇ. ಇಲ್ಲಿ ಬಂದು ಮುಂದೊಂದು ದಿನ ಮನೆ ಕಟ್ತಾರೆ, ತುಂಬ ಮನೆಗಳಾಗತ್ತೆ,
ತುಂಬ ಜನಗಳು ಬರ್ತಾರೆ. ಜೊತೆಗೆ ಒಂದು ಗಣಪತಿ ಹಬ್ಬ ಎಲ್ಲ ಸಾಮೂಹಿಕವಾದಂಥ ಒಂದು ಹಬ್ಬಗಳನ್ನ ಆಚರಣೆ ಮಾಡ್ತಾರೆ. ಆ ಒಂದು ಸಂದರ್ಭ ಮುಂದೆ ಹುಟ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ಆ ಒಂದು ಗ್ರೂಪಲ್ಲಿ ನೀವು ವಿಡಿಯೋ ನೋಡ್ತಾ ಇರ್ತಕ್ಕಂಥ ನೀವು ಇಲ್ಲೊಂದು ಜಾಗ ಖರೀದಿ ಮಾಡಿ ಬಂದು ಸುಖವಾಗಿ ಸಂತೋಷವಾಗಿ ಇರಬೇಕು ಅನ್ನೋದಷ್ಟೇ ನನ್ನ ಒಂದು ಹಾರೈಕೆ. ಅಂದ್ಕೊಂಡೆ ದೊಡ್ಡವರಿಗೆ ಎಕ್ಸಸೈಸ್ ಮಾಡೋಕ್ಕಿದೆ, ಮಕ್ಕಳಿಗೆ ಏನು ಇಲ್ವಲ್ಲ ಅಂತ. ಮಕ್ಕಳನ್ನ ಬರ್ತಲ್ಲ ಸರ್ ದೊಡ್ಡವ್ರ ಜೊತೆಗೆ, ಇಲ್ಲ ಅವ್ರಿಗೆ ಎಕ್ಸಸೈಸ್ ಮಾಡೋಕ್ಕೆ ಕೊಡಲ್ಲ. ಅದಕ್ಕೆ ಅವ್ರಿಗೊಂದು ರಿಕ್ರಿಯೇಷನ್ ಇರಲಿ ಅಂತ ಹೇಳ್ಬಿಟ್ಟು ಈ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಸಾಕು. ಇಷ್ಟು ಮಾತ್ರ ಜಾರಬಂಡಿ ಇದೆ, ಹೌದು ಸರ್, ಮಕ್ಕಳಿಗೆ ರೋಲಿಂಗ್ ಇದೆ, ಉಯ್ಯಾಲೆ ಇದೆ, ಇನ್ನೇನು ಬೇಕು. ಫಸ್ಟ್ ಕ್ಲಾಸಾಗಿ ಆಟ ಆಡಿಕೊಂಡು ಜಾಲಿಯಾಗಿರ್ಬೋದು. ಹಿರಿಯರು ಇಲ್ಲಿ ಕುತ್ಕೊಂಡ್ರೆ ಮಕ್ಕಳೆಲ್ಲ ಆಟ ಆಡ್ಬೋದು, ಕಣ್ಮುಂದೆ ಕಾಣ್ತಾರೆ. ಎಕ್ಸಲೆಂಟ್, ಚೆನ್ನಾಗಿ ಮಾಡಿದ್ದಾರೆ ಸರ್ ಡೆವಲಪ್ಮೆಂಟ್, ಅದರಲ್ಲಿ ಎರಡು ಮಾತಿಲ್ಲ. ಏನಂತಾರೆ ವೀಕ್ಷಕರೇ, ಮ್ಯಾಕ್ರೋ SPK ಎಸ್ಟೇಟ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಈ ಒಂದು ಬೃಂದಾವನ್ ಎನ್ಕ್ಲೇವ್ ಲೇಔಟ್ನ ನೋಡಿದಾಗ ನಿಮ್ಮ ಮನಸ್ಸಲ್ಲಿ ಏನು ಅಭಿಪ್ರಾಯ ಮೂಡುತ್ತೆ ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಬನ್ನಿ ಈಗ ಪ್ರೈಸ್ ಬಗ್ಗೆ ಮಾತಾಡೋಣ. ಓಕೆ ವೀಕ್ಷಕರೇ, ಕಂಪ್ಲೀಟಾಗಿ ಈ ಒಂದು ಬೃಂದಾವನ್ ಎನ್ಕ್ಲೇವ್ನ ನೋಡಿದ್ರಿ. ಹಾಗೆ ಈಗ ಮುಖ್ಯವಾಗಿ ಪ್ರೈಸ್ ಎಷ್ಟು ಅನ್ನೋದು ತಮಗೆಲ್ಲರಿಗೂ ಇರ್ತಕ್ಕಂಥ ಕುತೂಹಲ. ಸರ್ ಹೇಳಿ ಸರ್, ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ, ಮತ್ತು ನಮ್ಮ ಭಾಗ್ಯ TV ಬ್ಲಾಗ್ಸ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನೊಂದು ಆಫರ್ನ ಕೊಡ್ತಾ ಇದ್ದೀರಾ ನೀವು? ಸರ್ ಪ್ರೈಸ್ ಬಂದು 4500 rupees per square feet, 4500 per square feetಗೆ. ಓಕೆ, ನಿಮ್ಮ ಚಾನಲ್ ನೋಡ್ತಾ ಇರೋರಿಗೆ, ನಿಮ್ಮ ಚಾನಲ್ನಿಂದ ಯಾರನ್ನ ಬಂದು ಸೈಟ್ ಬುಕ್ ಮಾಡಿದ್ರೆ ಮೊದಲನೇ ಮನೆ ಕಟ್ಟೋರಿಗೆ ಸಿಮೆಂಟ್ ಫ್ರೀಯಾಗಿ ಕೊಡ್ತೀನಿ ಸರ್. ಬೇಸ್ಮೆಂಟ್ ಕಂಪ್ಲೀಟ್ ಮಾಡ್ಕೋಬೇಕು ಅವರು. ಕಂಪ್ಲೀಟ್ ಮಾಡಿದ್ಮೇಲೆ ಗೋಡೆ ಶುರು ಆಗತ್ತಲ್ಲ, ಅಲ್ಲಿಂದ ಹಿಡ್ದು ಫಸ್ಟ್ ಗ್ರೌಂಡ್ ಆ್ಯಂಡ್ ಫಸ್ಟ್ ಫ್ಲೋರ್ ವರೆಗೂ ಎಷ್ಟು ಸಿಮೆಂಟ್ ಆಗೋದು ಅಷ್ಟು ಕೊಡ್ತೀನಿ ಸರ್. ಅಂದರೆ ಒಂದೇ ಮನೆಗೆ ಅಥವಾ ಎಲ್ಲ ಮನೆಗೆ? ಒಂದೇ ಮನೆಗೆ. ಒಂದೇ ಮನೆಗೆ, ಅಂದರೆ ಫಸ್ಟ್ ಮನೆ ಕಟ್ಟೋರಿಗೆ. ಫಸ್ಟ್ ಮನೆ ಕಟ್ಟೋರಿಗೆ. ಯಾಕಂದರೆ ಕ್ಲಾರಿಟಿ ಇರಬೇಕು ಸರ್, ಕನ್ಫ್ಯೂಸ್ ಆಗಬಾರ್ದು ಜನ. ಒಂದು 4500 rupees ಹೇಳ್ತಾ ಇದ್ರ, ಅದರಲ್ಲಿ ಏನಾದ್ರು ಕಡಿಮೆ ಮಾಡೋದಿದೆಯಾ? ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಓಕೆ, ಒಂದು. ಎರಡನೇದೇನಪ್ಪ ಅಂತಂದರೆ, ಇನ್ನು ರಿಜಿಸ್ಟ್ರೇಷನ್ ಕಾಸ್ಟ್ ಎಷ್ಟು ಬರುತ್ತೆ ಇಲ್ಲಿ? ಸರ್ ರಿಜಿಸ್ಟ್ರೇಷನ್ ಕಾಸ್ಟು ಆಲ್ಮೋಸ್ಟ್ 1 ಲಕ್ಷ, 1 ಲಕ್ಷದವರೆಗೂ ಬರುತ್ತೆ. 1 ಲಕ್ಷ ಪ್ಲಸ್ ಸಣ್ಣ ಪುಟ್ಟ ಖರ್ಚು ಬರುತ್ತೆ. ಇನ್ನು ಲೋನ್ ಅಂತ ಬಂದಾಗ ಯಾವ ಬ್ಯಾಂಕ್ ಜೊತೆ ಟೈಪ್ ಆಗಿದ್ರೆ ನೀವು? ಸರ್ PNB, ICICI, ಆಮೇಲೆ IDBI, ಆಮೇಲೆ ಕ್ಯಾನ್ಫಿನ್, LIC, ಆಲ್ಮೋಸ್ಟ್ ಎಲ್ಲ ಬ್ಯಾಂಕು ಸರ್. ಏನಂತ ಹೇಳಿದ್ರೆ ಪ್ರಾಜೆಕ್ಟ್ ಯಾವಾಗ BMRD ಅಪ್ರೂವ್ಡ್ ಆಗಿರ್ತದಲ್ಲ, ಎಲ್ಲ ಬ್ಯಾಂಕು ಅಪ್ರೂವಲ್. ಎಸ್, ಒಂದು ಲೇಔಟ್ ಅಂತಂದಾಗ ಕೆಲವಾರು 10 ಬ್ಯಾಂಕ್ಗಳಿಗೆ ಇವರು ಡಾಕ್ಯುಮೆಂಟ್ಸ್ನ ಕೊಟ್ಟು ಅವ್ರು ಲೀಗಲ್ ಚೆಕ್ ಮಾಡ್ಕೊಳಕ್ಕೆ ಹೇಳ್ತಾರೆ. ಲೀಗಲ್ ಎಲ್ಲ ಚೆಕ್ ಮಾಡ್ಕೊಂಡಿರ್ತಾರೆ. ನೀವು ಅಂಥ ಬ್ಯಾಂಕ್ಗಳಲ್ಲಿ ನೀವು ಈ ಒಂದು ಲೇಔಟ್ ತೊಗೊಂಡು ಲೋನ್ಗೆ ಹೋದಾಗ ಮೊದಲೇ ಎಲ್ಲ ನೀಟಾಗಿ ಅವರೆಲ್ಲ ವೆರಿಫಿಕೇಷನ್ ಮಾಡಿ ಇಟ್ಟಿರೋದ್ರಿಂದ ನಿಮಗೆ ಲೋನ್ ಪ್ರೊಸೆಸ್ಸು ಭಾಳ ಈಸಿಯಾಗುತ್ತೆ. ಅದು ಬಿಟ್ಟು ನಿಮ್ಮದೇ ಆದಂಥ ಬ್ಯಾಂಕಲ್ಲೂ ಸಹ ನೀವು ಲೋನ್ ಮಾಡ್ಕೋಬೋದು, ಯಾವುದೇ ರೀತಿಯಾದಂಥ ಇದಿಲ್ಲ. ಯಾಕೆ ನಿಮ್ಮ ಬ್ಯಾಂಕಲ್ಲಿ ನೀವು ಲೋನ್ಗೆ ಅಂತ ಹೋದಾಗ ಅಲ್ಲಿ ಸಹ ಲಾಯರು ಚೆಕ್ ಮಾಡೋದು ಉಂಟು. ಬಟ್ ನಾವು ಹೇಳೋದಿಷ್ಟೇ, ಬನ್ನಿ ನೋಡಿ, ಖಂಡಿತ ಈ ಜಾಗನ ಖರೀದಿ ಮಾಡಬೇಕಾದ್ರೆ ಲೀಗಲ್ ನೋಡ್ಕೋಬೇಕಾಗಿರೋದು ತಮ್ಮ ಒಂದು ಕರ್ತವ್ಯ. ಲೀಗಲ್ ಎಲ್ಲ ಕರೆಕ್ಟಾಗಿ 100% ಬಂದೇ ಬರುತ್ತೆ. ಯಾಕೆಂದರೆ ಆ ರೀತಿಯಾದಂಥ ಡಾಕ್ಯುಮೆಂಟ್ಸ್ನ ನಿಮಗೆ ಕೊಡ್ತಾರೆ. ಲಾಯರ್ ಕೇಳ್ತಕ್ಕಂಥ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನ ಸಹ ಪ್ರೊವೈಡ್ ಮಾಡ್ತಾರೆ. ಲೀಗಲ್ ಎಲ್ಲ 100% ಬಂದಮೇಲೆ ನೀವು ಸೈಟ್ನ ತೊಗೋಬೋದು, ರಿಜಿಸ್ಟರ್ ಮಾಡ್ಕೋಬೋದು. ಕಂಪ್ಲೀಟಾಗಿ ಖಾತಾ ಇರ್ತಕ್ಕಂಥ ಸೈಟು, ಜೊತೆಗೆ ಇಂಡಿವಿಜುವಲ್ ಖಾತಾ ಇರ್ತಕ್ಕಂಥ ಒಂದು ಸೈಟ್ಸ್ಗಳಿವು. ಸರ್, ಇನ್ನು ಈ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋಕೆ ಮುಂಚೆ, ಅಂದರೆ ಸೈಟ್ ಬುಕ್ ಮಾಡಬೇಕಾದ್ರೆ ಏನು ಪೇ ಮಾಡಬೇಕಾಗುತ್ತೆ ಡಾಕ್ಯುಮೆಂಟೇಷನ್ ತೊಗೊಳೋದಕ್ಕೆ? ಸರ್ ಡಾಕ್ಯುಮೆಂಟೇಷನ್ ತೊಗೊಳಕ್ಕೆ 10,000 rupees. ಡಾಕ್ಯುಮೆಂಟೇಷನ್ ಓಕೆ ಆಗಿದ ತಕ್ಷಣ 1 lakh rupees ಬುಕ್ಕಿಂಗ್ ಅಮೌಂಟ್ ಕೊಡಬೇಕಾಗತ್ತೆ. ಓಕೆ, ಆಮೇಲೆ ಪ್ರೈಸ್ ಸೈಟ್ ವ್ಯಾಲ್ಯೂಗೆ 30% ಅಗ್ರಿಮೆಂಟ್ ಹೋಗಬೇಕಾಗತ್ತೆ ವಿತಿನ್ 15 daysಗೆ. ಓಕೆ, 15 ಡೇಸಲ್ಲಿ ಇದೆಲ್ಲ ಪ್ರೊಸೆಸ್ ಮುಗಿಸ್ಬೇಕು ಅವರು. ಓಕೆ ಸಂದೀಪ್ ಸರ್, ಭಾಳ ಸಂತೋಷ ಈ ಒಂದು ಲೇಔಟ್ನ ಪರಿಚಯ ಮಾಡೋದಕ್ಕೆ. ಬರಲಿ, ಜನ ನೋಡಲಿ, ಅವತ್ತು ನೀವು ಜನಗಳ ಜೊತೆ ಮಾತಾಡೋರಂತೆ. ದಯವಿಟ್ಟು ಮತ್ತೊಮ್ಮೆ ಕೇಳ್ತಾ ಇದ್ದೀನಿ ವೀಕ್ಷಕರೇ, ನೀವು ಖರೀದಿ ಮಾಡೋದು ಬಿಡೋದು ಬೇರೆ ವಿಚಾರ. ರೋಡ್ ಅಂತೂ ತುಂಬ ಚೆನ್ನಾಗಿದೆ, ಅಪ್ರೋಚ್ ಅಂತೂ ತುಂಬ ಚೆನ್ನಾಗಿದೆ. ಒಮ್ಮೆ ಬಂದು ಕುಟುಂಬದ ಸಮೇತ ವೀಕೆಂಡ್ಸಲ್ಲಿ ಬಂದಿಲ್ಲಿ ಸೈಟ್ ನೋಡಿ, ನಿಮ್ಮ ಸ್ನೇಹಿತರ ಜೊತೆ ಬನ್ನಿ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬನ್ನಿ. ನಿಮ್ಗೆ ಇಷ್ಟ ಆದರೆ ಖಂಡಿತ ಇಲ್ಲಿ ಖರೀದಿ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಶುಭವಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಓಕೆ ವೀಕ್ಷಕರೇ, ನೋಡೋರಲ್ಲ ಬೃಂದಾವನ್ ಎನ್ಕ್ಲೇವ್ ಯಾವ ರೀತಿಯಾಗಿದೆ ಅಂತ. ಪದೇ ಹೇಳ್ತೀನಿ, ಮತ್ತೆ ಹೇಳ್ತೀನಿ, ಯಾವ ರೀತಿಯಾಗಿದೆ ಅಂತಂದರೆ ಅದು ಬರೀ ವರ್ಣನೆಗೆ ಸಾಲೋದಿಲ್ಲ, ಕಣ್ಣೊಟ್ಟೋದಕ್ಕೆ ವಿಡಿಯೋ ಮೂಲಕ ನೋಡೋದ್ರೆ ಸಾಲೋದಿಲ್ಲ. ನೀವು ಬಂದು ಇಲ್ಲಿ ನೋಡಬೇಕು. ಈ ಒಂದು ಲೇಔಟ್ನ ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥವ್ರು GRK ಪ್ರಮೋಟರ್ಸ್. ಹೌದು, ಈಗಾಗಲೇ ಸ್ಕ್ರೀನಲ್ಲಿ ನಂಬರ್ ಬಂದಿದೆ, ಡಿಸ್ಕ್ರಿಪ್ಷನಲ್ಲೂ ನಂಬರ್ ಇದೆ. ಖಂಡಿತ ನೀವು ಕಾಲ್ ಮಾಡಿ ಇಲ್ಲಿ ಬಂದು ಸೈಟ್ನ ನೋಡಿ. ನೀವೇನಾದ್ರು ಸೈಟ್ ನೋಡಬೇಕು ಅಂದರೆ ಖಂಡಿತ ನಾವು ಸಹ ವ್ಯವಸ್ಥೆ ಮಾಡ್ಕೊಳ್ತೀವಿ ಬರೋದಕ್ಕೆ ಹೋಗೋದಕ್ಕೆ. ಆದ ಕಾರಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಕ್ರೀನಲ್ಲಿ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ ನಿಮ್ಮದೇ ಆದಂಥ ಒಂದು ಸೈಟ್ನ ಬುಕ್ ಮಾಡಿ ಈ ಬೃಂದಾವನದಲ್ಲಿ ಆನಂದವಾಗಿರಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಇಷ್ಟೊತ್ತು ವಿಡಿಯೋ ನೋಡೋದಕ್ಕೆ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ.